ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಸ್ನೇಹಿತರೆ? ಆಡಿಯೋ ವಿಡಿಯೋ ಚೆಕ್ ಮಾಡಿ ಎಲ್ಲರೂ. ಹಾ ನೋಡಿ, ಕಳೆದ ತರಗತಿಯಲ್ಲಿ ನಾವು ಸೆಟಲ್ಮೆಂಟ್ ಜಿಯೋಗ್ರಫಿ ಶುರು ಮಾಡಿದ್ವಿ. ಅದನ್ನ ಇವತ್ತು ಕಂಪ್ಲೀಟ್ ಮಾಡ್ತಾ ಇದೀವಿ. ನನ್ನ ಪರಿಚಯ ಎಲ್ಲರಿಗೂ ಇದೆ. ನಮ್ಮ ಕೋರ್ಸ್ ಕಂಪ್ಲೀಟ್ ಜಿಯೋಗ್ರಫಿ ಎನ್ವೈರನ್ಮೆಂಟ್ ಕೋರ್ಸ್ ಒಳ್ಳೆ ಹಂತದಲ್ಲಿದೆ. ಆಮೇಲೆ ಎಷ್ಟೊಂದು ಟಾಪಿಕ್ಸ್ ಗಳನ್ನ ಕವರ್ ಮಾಡಿದೀವಿ ನಾವು. ನನ್ನ ತರಗತಿಗಳೆಲ್ಲ ಮುಗಿದ ಮೇಲೆ ಟೆಸ್ಟ್ ಸೀರೀಸ್ ಗಳನ್ನ ಶುರು ಮಾಡ್ತಿದ್ದೀನಿ ನಾನು. ಯಾಕೆಂದ್ರೆ ನನ್ನ ಕ್ಲಾಸ್ ಆಗದೆ ಟೆಸ್ಟ್ ಕೊಡ್ತಾ ಇದ್ದೀರಾ ಅಂದ್ರೆ ಒಂದಷ್ಟು ಜನ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಟೆಸ್ಟ್ ಗಳು ಕಂಡಕ್ಟ್ ಮಾಡ್ತಿದ್ದೀನಿ ಮುಂದಕ್ಕೆ. ಓಕೆ, ಸೊ ನಮ್ಮ ತರಗತಿ ಮುಗಿದೋಗ್ಲಿ. ಇನ್ನೊಂದು ವಾರ 2 ವಾರದಲ್ಲಿ ಆಗೋಗುತ್ತೆ. ಅದಾದ್ಮೇಲಿಂದ ಟೆಸ್ಟ್ ಗಳು ತಗೊಳ್ಳಿ ಎಲ್ಲರೂ, ಆಯ್ತಾ? ಆಮೇಲೆ ಎಲ್ಲಾನು ಅಲ್ಲಿವರೆಗೆ ಹೇಳಿಲ್ಲ ನಮ್ಗೆ ಹೇಳ್ಬಿಡಿ, ಎಲ್ಲ ಓದ್ಬಿಡಿ ಇವಾಗ್ಲೇ, ಆಯ್ತಾ? ಯಾವ್ಯಾವ್ದು ತರಗತಿಗಳಾಗಿದೆ ಪ್ರಿಲಿಮ್ಸ್ ಆಧಾರದ ಮೇಲೆ ಟೆಸ್ಟ್ ಗಳನ್ನ ಶುರು ಮಾಡ್ತೀನಿ ಜಿಯೋಗ್ರಫಿ. ಓಕೆ, ಅವಾಗ ನಿಮ್ಗೆ ಏನಾಗುತ್ತೆ, ಹೆಂಗೋ ಕ್ವಶನ್ ಬರ್ಬೋದು ಅಂತ ನೋಡೋಣ. ನಾವು ಇಲ್ಲಿದೀವಿ, ನಾವೀಗ ಈ ಪಾರ್ಟ್ ಅಲ್ಲಿ ಇದೀವಿ, ಗೊತ್ತಾಯ್ತಲ್ಲ? ನಗರಗಳು, ಅದ್ರ ಬಗ್ಗೆ ಓದ್ತಾ ಇದ್ದೀವಿ ನಾವು ಕಳೆದ ತರಗತಿಯಿಂದ. ಇವತ್ತಿನ ತರಗತಿಯಲ್ಲಿ ಇನ್ನು ಬಾಕಿ ಟಾಪಿಕ್ಸ್ ಗಳನ್ನ ನೋಡೋಣ. ನಾನೊಂದು ದಿನ ಕ್ವಶನ್ ಕೇಳಿದ್ದೆ ನಿಮ್ಮೆಲ್ಲರಿಗೂ, ನಗರಗಳಲ್ಲಿ ಇರೋ ಸಮಸ್ಯೆಗಳು ಏನೇನು ಅಂತ. ನಮ್ಗೆ ಎಲ್ಲರಿಗೂ ನಗರಗಳಲ್ಲಿ ನಿವಾಸಿಗಳು ನೀವೆಲ್ಲರೂ ನಗರಗಳಲ್ಲಿ ಇರುವಾಗ ನೀವು ಏನೇನು ಸಮಸ್ಯೆಗಳನ್ನ ಎದುರಿಸ್ತೀರಾ ದಿನನಿತ್ಯ? ಹೌದಲ್ವಾ? ಇಲ್ಲಿ ಕನ್ನಡದಲ್ಲೂ ಇದೆ ನೋಡಿ. ಓಕೆ, ಕನ್ನಡದಲ್ಲೂ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಕೊಟ್ಟಿದ್ದೀನಿ. ನಗರಗಳ ಪ್ರದೇಶಗಳ ಸಮಸ್ಯೆಗಳು. ನಗರಗಳಲ್ಲಿ ಏನಾಗುತ್ತೆ, ತುಂಬಾ ಸಮಸ್ಯೆಗಳಿರುತ್ತದೆ. ಇವತ್ತಿನ ತರಗತಿಯಲ್ಲಿ ನಗರ ಮತ್ತು ನಗರಗಳಲ್ಲಿ ನಾವು ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಗೊತ್ತಾಯ್ತಲ್ವಾ? ನೋಡಿ, ನಗರಗಳದ್ದು ಮುಖ್ಯ ಸಮಸ್ಯೆ ಏನು ಅಂದ್ರೆ ತುಂಬಾ ದೊಡ್ಡ ಪ್ರದೇಶಗಳು, ವೆರಿ ಲಾರ್ಜ್ ಏರಿಯಾ, ಸಖತ್ ದೊಡ್ಡ ಜಾಗ, ಏರಿಯಾ ದೊಡ್ಡದಿರುತ್ತೆ. ನಮ್ಮ ಬ್ಯಾಂಗ್ಳೂರೇ 1300 ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಿದೆ. ಎಷ್ಟು ಜನ ಗೊತ್ತಿದೆ? ಬೆಂಗಳೂರು ನಗರನೇ ಸಖತ್ ದೊಡ್ಡದಿದೆ, ಏರಿಯಾ, ಪ್ರದೇಶ, ಏರಿಯಾ ದೊಡ್ಡದು. ಅಷ್ಟು ದೊಡ್ಡ ಏರಿಯಾ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಲ್ಲ? ಕರೆಕ್ಟ್ ಅಲ್ವಾ? ಮ್ಯಾನೇಜ್ಮೆಂಟ್ ಅದು ಎಷ್ಟು ಕಷ್ಟ ಇದೆ. ಭೂ ಬಳಕೆ ಡಿಸೈಡ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ನಾವು ಆದ್ಯತೆ ಕೊಡಬೇಕು. ಏರಿಯಾ ಸಖತ್ ದೊಡ್ಡ ಏರಿಯಾ, ಲಾರ್ಜ್ ಏರಿಯಾ, ದೊಡ್ಡ ಜನಸಂಖ್ಯೆ, ಕರೆಕ್ಟಾ? ಹೆಚ್ಚು ಜನಸಂಖ್ಯೆ ಇರ್ತಾರೆ. ವೆರಿ ಲಾರ್ಜ್ ಏರಿಯಾ, ವೆರಿ ಲಾರ್ಜ್ ಪಾಪ್ಯುಲೇಷನ್. ಯಾವಾಗ ನೋಡಿ ಕಡಿಮೆ ಇರುತ್ತೆ ಜನಸಂಖ್ಯೆ, ಎಲ್ಲರಿಗೂ ಎಲ್ಲ ಒದಗುತ್ತೆ. ಮೂಲಭೂತ ಸೌಕರ್ಯಗಳು, ರಸ್ತೆ ಸಾರಿಗೆ, ವಿದ್ಯುತ್ ಶಕ್ತಿ, ನೀರು, ಕರೆಕ್ಟಾ? ಎಲ್ಲ ಇರುತ್ತೆ. ಈಗ ತುಂಬಾ ಜನಸಂಖ್ಯೆ ಆದ್ರೆ ಏನಾಗುತ್ತೆ ಹೇಳಿ? ಮೂಲಭೂತ ಸೌಕರ್ಯಗಳ ಕೊರತೆ ಶುರು ಆಗುತ್ತೆ. ನೀರಿರಲ್ಲ ಕುಡಿಯೋದಕ್ಕೆ, ವಿದ್ಯುತ್ ಶಕ್ತಿ ಕೊರತೆ ಇರುತ್ತೆ, ವಸತಿ ಕೊರತೆ ಇರುತ್ತೆ, ಸಾರಿಗೆ ಕೊರತೆ ಇರುತ್ತೆ. ಹೌದಾ? ಹೌದಾ ಸ್ನೇಹಿತರೆ? ಈ ನಗರಗಳಲ್ಲಿ ಎಲ್ಲಾ ತರ ಸಮಸ್ಯೆ. ಇವಾಗ ನೀವು ಎಷ್ಟು ಜನ ನೋಡಿದಿರ ನಮ್ಮ ನಗರಗಳಲ್ಲಿ ವಾರಕ್ಕೆ 2 ದಿನ 3 ದಿನ ನೀರು ಬರ್ತಾ ಇದೆ, ಗೊತ್ತಾಯ್ತಲ್ಲ? ಹಂಗೆ ವಿದ್ಯುತ್ ಶಕ್ತಿ ಕೊರತೆ ಇದೆ. ಆ ವರ್ಷ ಚೆನ್ನಾಗಿ ಮಳೆ ಆದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಇರಲ್ಲ. ಹಂಗೆ ವಿದ್ಯುತ್ ಶಕ್ತಿ ಕಡಿತಾ ಇರುತ್ತೆ ತುಂಬಾ. ಎಷ್ಟೊಂದ್ ಕಡೆ ವಿದ್ಯುತ್ ಶಕ್ತಿ ಪವರ್ ತೆಗಿತಾ ಇರ್ತಾರೆ. ವಸತಿಗಳಿರಲ್ಲ, ಬಡವರಿಗೆ ವಸತಿಗಳ ಕೊರತೆ ಇದೆ. ತುಂಬಾ ಬಡವರು ಇರ್ತಾರೆ, ಆಯ್ತಾ? ನಾವು ಎಲ್ಲರೂ ಶ್ರೀಮಂತರು ಇರೋದಿಲ್ಲ. ನಗರಗಳಿಗೆ ಬರೋರ ಹತ್ರ ಆದಾಯನೇ ಇರಲ್ಲ. ಅವರು 200-300 ರೂಪಾಯಿ ಇಟ್ಕೊ ಬಂದಿರ್ತಾರೆ. ಇಲ್ಲಿ ಬಂದು ನೋಡ್ತೀವಿ ನಗರಗಳಲ್ಲಿ ಹೆಂಗೆ ವಾಸ ಮಾಡೋದು ಅಂತ ನೋಡಿದಾಗ ನಿಮ್ಗೆ 200-300 ರೂಪಾಯಿನಲ್ಲಿ ಏನ್ ಸಿಗುತ್ತೆ? ಊಟ ಸಿಕ್ಕರೆ ಸಾಕಾಗಿದೆ. ಇವತ್ತು ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಉಳಿಯಕ್ಕಾಗತ್ತಾ? ಆಗಲ್ಲ. ಲಾಡ್ಜ್ಗೆ ಹೋಗಿ ಉಳಿಯಕ್ಕಾಗತ್ತಾ? ಆಗಲ್ಲ. ಏನಾಗುತ್ತೆ? ವಸತಿಗಳು ಸಿಗದೇ ಇದ್ದಾಗ ಬಡವರಿಗೆ ಹೋಗಿ ಅವರು ಸ್ಲಮ್ಗಳಲ್ಲಿ ವಾಸ ಮಾಡಕ್ ಶುರು ಮಾಡ್ತಾರೆ. ಸ್ಲಮ್ಗಳ ಅಭಿವೃದ್ಧಿ ಆಗದ ಅವಾಗ್ಲೇನೆ, ಸ್ಲಮ್ ಹೆಚ್ಚಾಗದ ಅವಾಗ್ಲೇನೆ. ವಸತಿಗಳು ಕೊರತೆ, ಸಾರಿಗೆ ಕೊರತೆ ಇರುತ್ತೆ. ನೋಡಿ, ನಾವ್ ಎಷ್ಟೊಂದ್ಸತಿ ಏನಾಗುತ್ತೆ, ಬೈಕ್ ಕಾರು ಏನೋ ತಗೊಂಡಿರಲ್ಲ, ಸೈಕಲ್ ಇರಲ್ಲ ನಮ್ಮ ಹತ್ರ. ನಾವು ಹೋಗ್ತೀವಿ, ಬಸ್ ಹತ್ಕೊಂಡು ಹೋಗೋಣ ಅಂತ ನೋಡ್ತೀನಿ, ಬಸ್ ತುಂಬಾ ಇರುತ್ತೆ, ತುಂಬೋಗಿರುತ್ತೆ ಬಸ್, ಟ್ರೈನು ತುಂಬೋಗಿರುತ್ತೆ, ಕಾರ್ ಇಡಕ್ ಜಾಗ ಇರಲ್ಲ. ಎಷ್ಟು ಜನಕ್ಕಾಗಿದೆ ಅದು? ನಾವು ಬಸ್ಸಲ್ಲಿ ಓಡಾಡಕ್ ಹೋಗ್ತೀವಿ, ಆದ್ರೆ ಏನಾಗುತ್ತೆ, ಬಸ್ಸಲ್ಲಿ ಜಾಗನೇ ಸಿಗಲ್ಲ. ಬಸ್ ಆದ್ಮೇಲೆ ಫುಲ್ ರಶ್ ಇರುತ್ತೆ. ಅವಾಗ ಏನ್ ಮಾಡೋದು? ಅವಾಗ ನೀವೇನೋ ಬೈಕೋ ಸೈಕಲ್ ತೊಗೊಳಕ್ ಶುರು ಮಾಡ್ತೀರಾ. ಅವಾಗ ಆ ತರ ಟ್ರಾಫಿಕ್ ಹೆಚ್ಚಾಗದ ಅವಾಗ್ಲೇ. ಗೊತ್ತಾಯ್ತು ಎಲ್ಲರಿಗೂ? ಮೂಲಭೂತ ಸೌಕರ್ಯಗಳ ಕೊರತೆ, ನೀರು, ವಿದ್ಯುತ್ ಶಕ್ತಿ, ಶೆಲ್ಟರ್, ಟ್ರಾನ್ಸ್ಪೋರ್ಟೇಷನ್, ಅವೆಲ್ಲ ಸಮಸ್ಯೆಗಳು. ಹಂಗೆ ವೇಸ್ಟ್, ನಗರಗಳಲ್ಲಿ ಎಲ್ಲಾ ತರ ವೇಸ್ಟ್. 4 ಜನ ವೇಸ್ಟ್ ಡಿಸ್ಕಸ್ ಮಾಡಿದೀವಿ. ಸಾಲಿಡ್ ವೇಸ್ಟ್, ಘನ ತ್ಯಾಜ್ಯ, ದ್ರವ ತ್ಯಾಜ್ಯ, ಲಿಕ್ವಿಡ್ ವೇಸ್ಟ್, ಡ್ರೈ ವೇಸ್ಟ್, ವೆಟ್ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್, ಇವೆಲ್ಲ ಜಾಸ್ತಿ ಉತ್ಪಾದನೆ ಆಗುತ್ತೆ. ಆ ಉತ್ಪತ್ತಿ ಆಗಿದ ವೇಸ್ಟ್ ನಾವೇನ್ ಮಾಡ್ತೀವಿ? ಎಲ್ಲಾ ಕಡೆ ಹಾಕ್ತಾ ಇದೀವಿ, ಕಸ ಹಾಕ್ತಾ ಇದೀವಿ. ಸೊ ನಗರಗಳಲ್ಲಿ ನಮ್ಮ ತ್ಯಾಜ್ಯ ನಿರ್ವಹಣೆ ಸಮಸ್ಯೆಗಳಿದೆ. ಅದನ್ನ ನಾವು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಎಲ್ಲದರಲ್ಲಿ ಕಸ ಹಾಕ್ಬಿಡಿ ಅಂತ ಹಾಕಿರ್ತೀವಿ, ಅಲ್ಲೇ ಕಸ ಹಾಕ್ತಿವಿ, ಅಲ್ಲೇ ಸುಟ್ಟಾಕ್ತಿವಿ ಕಸನ. ಅದೊಂದು
ವಾಯು ಮಾಲಿನ್ಯ, ಜಲ ಮಾಲಿನ್ಯ ಆಗ್ತಾ ಇದೆ, ಮಣ್ಣಿನ ಮಾಲಿನ್ಯ ಆಗ್ತಾ ಇದೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಪೊಲ್ಯೂಷನ್, ಎಲ್ಲ ರೀತಿಯ ಪೊಲ್ಯೂಷನ್ ಆಗ್ತಾ ಇದೆ ನಗರಗಳಲ್ಲಿ. ಓಕೆ. ಆಮೇಲೆ ಬಡವರಿಗೆ ಆಶ್ರಯದ ಕೊರತೆ ಇರುತ್ತೆ, ಕರೆಕ್ಟ್, ವಸತಿ ಕೊರತೆ ಇರುತ್ತೆ. ಅವರಿಗೆ ಕೊಳೆಗೇರಿಗಳಲ್ಲಿ ಹೋಗಿ ವಾಸ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಜನ ಬಂದವರು. ಈಗ ನೋಡಿ, ಎಷ್ಟೊಂದ್ ಸತಿ ನಮ್ಗೆ ಯಾರಿಗೂ ಈ ತರ ಕೊಳೆಗೇರಿಗಳಲ್ಲಿ ವಾಸ ಮಾಡಕ್ ಇಷ್ಟ ಇರಲ್ಲ. ಕರೆಕ್ಟ್ ನೋಡಿದ್ರ ಸ್ಲಮ್ಸ್ಗಳನ್ನ ಎಲ್ಲರೂ ಕಚ್ಚಾ ಮನೆಗಳು, ಕಚ್ಚಾ ಸಾಮಗ್ರಿಗಳು, ಜಂಕ್ ಶೀಟು, ಟಿನ್ ಶೀಟ್, ಬಟ್ಟೆ, ಟಾರ್ಪಲ್ಲು, ಕಾರ್ಡ್ಬೋರ್ಡು, ಅರ್ಧಂಬರ್ಧ ಇಟ್ಟಿಗೆ ಹಾಕಿರೋ ಗೋಡೆ, ಅದ್ರಲ್ಲಿ ಮನೆ ಕಟ್ಕೊಂಡಿರ್ತಾರೆ ಜನ. ಅಲ್ಲೇ ಕೊಳಚೆ ನೀರು ಹೋಗ್ತಾ ಇರುತ್ತೆ, ವಿದ್ಯುತ್ ಶಕ್ತಿ ಇರಲ್ಲ. ಗೊತ್ತಲ್ಲ? ಇಂಥ ಕಡೆ ಯಾರಿಗಾರು ವಾಸ ಮಾಡಕ್ ಇಷ್ಟನಾ ಹೇಳಿ ನೋಡೋಣ? ಯಾರಿಗಾರು? ಕರೆಕ್ಟಾ? ಯಾರಿಗೂ ಇಷ್ಟ ಇಲ್ಲ. ಇಂಥ ಜಾಗಕ್ಕೆ ವಾಸ ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ. ಕೊಳಚೆ ಪ್ರದೇಶಗಳು, ಕೊಳೆಗೇರಿಗಳು ಅಂತ ಕರಿತೀವಿ. ನೋಡಿ, ಮನೆ ಎದುರುಗಡೆ ಹಿಂಗಿದೆ, ಓಡಾಡಕ್ಕೆ ರಸ್ತೆ ಇಲ್ಲ, ಬೈಕು ಕಾರು ತಗೊಂಡು ಹೋಗಕ್ಕಾಗಲ್ಲ, ಸೈಕಲ್ ತಗೊಂಡ್ ಬರಕ್ಕಾಗಲ್ಲ, ಹಿಂಗಿದೆ ನೋಡಿ ಪರಿಸ್ಥಿತಿ. ವಿದ್ಯುತ್ ಶಕ್ತಿ ಇಲ್ಲ. ಕರೆಕ್ಟಾ? ಎಲ್ಲ ಹೊರಗಡೆ ನಿಂತಿರ್ತಾರೆ ಲೈಟ್ ಹತ್ರ, ಸ್ಟ್ರೀಟ್ ಲೈಟ್ ಹತ್ರ, ಮಲ್ಕೊಳಕ್ ಮಾತ್ರ ಒಳಗೆ ಹೋಗ್ತಾರೆ. ಆ ತರ ಇದೆ ಸಮಸ್ಯೆಗಳು. ಈ ತರ ಕೊಳೆಗೇರಿಗಳಲ್ಲಿ ಯಾರು ವಾಸ ಮಾಡ್ತಾರೆ? ಆಗಲ್ಲ. ಆದ್ರೆ ಬೇರೆ ದಾರಿ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು ನಾನು ಹೇಳಿದ್ದು? ಬೇರೆ ದಾರಿ ಇಲ್ಲ. ನಾನೇ ಎಷ್ಟೊಂದ್ಸತಿ ನಾವು ದೇಶದಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಬರೀ ನಗರಗಳಿಗೆ ಹೋಗಲ್ಲ, ನಾವು ನಗರಗಳಲ್ಲಿರೋ ಕೊಳೆಗೇರಿಗಳು ನೋಡ್ತೀನಿ ನಾನು. ನಮ್ಗೆ ಜಾಗ್ರಫಿನಲ್ಲಿ ಅದು ಬರುತ್ತೆ, ಸ್ಲಮ್ ಡೆವಲಪ್ಮೆಂಟ್ ಜಾಗ್ರಫಿ ಅಂತ. ಸ್ಲಮ್ಸ್ಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸೋದು ಅಂತ. ನಾನು ಎಷ್ಟೋ ದೇಶಗಳಲ್ಲಿ ಸ್ಲಮ್ಸ್ ನೋಡಿದ್ದೀನಿ, ಭಾರತ ಒಂದೇ ಅಲ್ಲ. ನನ್ನ ಕೆಲವು ಸ್ನೇಹಿತರು, ಆಪ್ತರು ಸ್ಲಮ್ಗಳಲ್ಲಿ ಇದ್ದಾರೆ ಇವಾಗ್ಲೂ. ಕರೆಕ್ಟಾ? ಮುಂಬೈ ಸ್ಲಮ್, ಧಾರಾವಿ ಸ್ಲಮ್ ಅಲ್ಲಿ ಎಷ್ಟೋ ಸತಿ ಇದೆ. ಪ್ರತಿ ಸಲ ಮುಂಬೈಗೆ ಹೋದಾಗ್ಲೂ ನಾನು ಅಲ್ಲಿ ಅವ್ರ ಜೊತೆ ಇರ್ತೀನಿ, ನನ್ನ ಮನೆಯಲ್ಲಿ, ಅವ್ರ ಮನೆಗಳಲ್ಲಿ. ಅವಾಗ ಅಲ್ಲಿ ಸ್ಲಮ್ಗಳ ಜೊತೆ ಓಡಾಡ್ತಿರ್ತೀನಿ, ಅಲ್ಲಿ ಜನಗಳಲ್ಲಿ ನೋಡ್ತಿರ್ತೀನಿ, ಪಾಪ ಯಾವ ತರ ಇದ್ದಾರೆ ಅದನ್ನೆಲ್ಲ ನೋಡ್ತೀನಿ ನಾನು. ಗೊತ್ತಲ್ಲ? ನಾ ಏನ್ ನೋಡಿದೀನಿ ಅಂದ್ರೆ, ನಗರಗಳ ವರ್ಕ್ ಫೋರ್ಸ್ ಬರುತ್ತೆ ಸ್ಲಮ್ ಇಂದ. 40-50% ಅಷ್ಟು ವರ್ಕ್ ಫೋರ್ಸ್ ನಗರದ್ದು ಎಲ್ಲಿರ್ತಾರೆ? ಆ ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ. ಯಾಕೆ? ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದು ಒಂದು, ಜೊತೆಗೆ ಕಾಸ್ಟ್ ಆಫ್ ಲಿವಿಂಗ್ ಗೊತ್ತಾಯ್ತಲ್ಲ, ತುಂಬಾ ಜಾಸ್ತಿ ಇರೋದ್ರಿಂದ ಬೇರೆ ದಾರಿ ಇಲ್ಲ ಜನಗಳಿಗೆ. ಸ್ಲಮ್ಗಳು, ಕೊಳೆಗೇರಿಗಳೇ ದೊಡ್ಡದಾಗ್ತವೆ. ಗೊತ್ತಾಯ್ತಲ್ಲ? ಅಷ್ಟು ಜನ ಅಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಇಡೀ, ನೀವು ಹೇಳಕ್ಕಾಗಲ್ಲ ಸರ್ ನಗರದಲ್ಲಿ ಸ್ಲಮ್ಗಳನ್ನೆಲ್ಲ ಮುಚ್ಚಾಕ್ಬಿಡೋಣ, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋಣ, ಆಗಲ್ಲ. ಹಂಗೆ ಆತರ ಆಗಲ್ಲ. ಅದು ಗೊತ್ತಾಯ್ತಲ್ಲ? ಇದು ಸಮಸ್ಯೆ. ಹಂಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ನಗರಗಳಲ್ಲಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ ಆಗೋದ್ರಿಂದ, ಕೊಳೆಗೇರಿಗಳು, ಸ್ಲಮ್ಸ್ ಎಲ್ಲ ಇರೋದ್ರಿಂದ ಏನಾಗುತ್ತೆ? ಅಲ್ಲಿ ನಗರಗಳ ಜನಗಳ ಆರೋಗ್ಯನೂ ಕೂಡ ಹದಗೆಟ್ಟಿರುತ್ತೆ. ಟ್ರಾಫಿಕ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಎಲ್ಲ ಇರೋದ್ರಿಂದ, ರೇಡಿಯೇಷನ್ ಎಲ್ಲ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು. ಹಂಗೆ ಕ್ರೈಮ್ ಜಾಸ್ತಿ ಇರುತ್ತೆ, ಅಪರಾಧ ಜಾಸ್ತಿ ಇರುತ್ತೆ, ಎಲ್ಲಾ ರೀತಿ ಕ್ರೈಮ್ಗಳು ನಡೀತಾ ಇರುತ್ತೆ ನಗರಗಳಲ್ಲಿ. ನೋಡಿದ್ರೆ ನೀವೆಲ್ಲ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ, ಟಿವಿನಲ್ಲಿ ಸ್ವಲ್ಪ ಹೊತ್ತು ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಕಥೆಗಳಿದೆ ಇಲ್ಲಿ ಅಂತ. ಮತ್ತೆ ಯಾಕೆ ಕ್ರೈಮ್ ಜಾಸ್ತಿ ಅಂದ್ರೆ, ನಗರಗಳಿಗೆ ಬರೋರು ಯಾರು? ಗಂಡಸರು. ವಲಸೆ ಬರೋರು ಮೆನ್ ಇನ್ ಸರ್ಚ್ ಆಫ್ ವರ್ಕ್. ಕೆಲಸ ಹುಡ್ಕೊಂಡು ಗ್ರಾಮೀಣ ಪ್ರದೇಶದಿಂದ, ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ರೂರಲ್ ಏರಿಯಾಸ್ ಇಂದ ಅರ್ಬನ್ ಏರಿಯಾಸ್ ಕಡೆಗೆ ಬರೋರು, ಮೈಗ್ರೇಷನ್ ಆಗೋರು ಯೂತ್, ಮೆನ್ ಇನ್ ಸರ್ಚ್ ಆಫ್ ಜಾಬ್. ಹೌದಾ? ಅವ್ರು ಬರ್ತಾರೆ, ಇಲ್ಲಿ ನೋಡ್ತಾರೆ, ಹೋಗಿ ಒಂದು ಕೆಲಸ ಕೇಳ್ತಾರೆ ಹಳ್ಳಿಗಳಿಂದ ಬಂದು. ಇಲ್ಲಿ ಎಲ್ಲ ಕಡೆ ಇಂಗ್ಲಿಷ್ ಬರಬೇಕು, ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂತಾರೆ. ಯಾರಿಗೆ ಕೆಲಸ ಸಿಗುತ್ತೆ ಅವಾಗ? ಇವಾಗ ಹಳ್ಳಿಯಿಂದ ಬರೋರಿಗೆ ಕಂಪ್ಯೂಟರ್ ಸ್ಕಿಲ್ಸ್ ಇರುತ್ತಾ? ಇಲ್ಲ. ಇಂಗ್ಲಿಷ್ ಮಾತಾಡಕ್ಕಾಗತ್ತಾ? ಆಗಲ್ಲ. ಎಲ್ಲಿ ನೋಡಿದ್ರಲ್ಲಿ ಇಂಗ್ಲಿಷಲ್ಲಿ ಮಾತಾಡಿ ಬಟ್ಟೆ ಚೆನ್ನಾಗಿ ಹಾಕೋ ಬನ್ನಿ ಅಂತಾರೆ, ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂತಾರೆ. ಪಾಪ ಆಗಲ್ಲ. ಅವಾಗ ಏನ್ ಮಾಡ್ತಾರೆ? ಅಲ್ಲಿ ಗಂಡಸರು ಬೇರೆ ಬೇರೆ ಏನೋ ಕನ್ಸ್ಟ್ರಕ್ಷನ್, ಮನೆ ಕಟ್ಟೋದು, ಅದು ಇದು ಕೆಲಸ ಮಾಡ್ತಾರೆ. ನೋಡ್ತಾರೆ ರಿಚ್ ಪೂರ್ ಡಿವೈಡ್, ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರೋ ಅಂತರ ನೋಡ್ತಾರೆ. ಜನಕ್ಕೆ ಅರ್ಥ ಆಯ್ತು? ರಿಚ್ ಪೂರ್ ಡಿವೈಡ್. ನಗರಗಳಲ್ಲಿ ಗಂಡಸರ ಸಂಖ್ಯೆ ಜಾಸ್ತಿ, ಮೆನ್. ಸೊ ಸೆಕ್ಸ್ ರೇಷಿಯೋ ಇಂಬ್ಯಾಲೆನ್ಸ್ ಆಗುತ್ತೆ. ಜನಕ್ಕೆ ಅರ್ಥ ಆಯ್ತಿದ್ದು? ಸೆಕ್ಸ್ ರೇಷಿಯೋ, ಲಿಂಗಾನುಪಾತ ಅಂತ ಏನ್ ಕರಿತೀವಿ, ಅದರಲ್ಲಿ ಗಂಡಸರ ಸಂಖ್ಯೆ ಜಾಸ್ತಿ, ಹೆಂಗಸರ ಸಂಖ್ಯೆ ಕಡಿಮೆ ಇರುತ್ತೆ. ಸೆಕ್ಸ್ ರೇಷಿಯೋ ತುಂಬಾ ಪೂರ್ ಇರುತ್ತೆ ಇಲ್ಲಿ ನಗರಗಳಲ್ಲಿ. ಸೊ ಮೆನ್ ವಿಲ್ ಬಿ ಮೋರ್, ವಿಮೆನ್ ವಿಲ್ ಬಿ ಲೆಸ್. ಗೊತ್ತಾಗ್ತಿದೆ ಎಲ್ಲರಿಗೂ? ಗಂಡಸರ ಸಂಖ್ಯೆ ಜಾಸ್ತಿ, ಹೆಂಗಸರು ಕಮ್ಮಿ ಇರ್ತಾರೆ. ಒಂದು. ಇನ್ನೊಂದು ರಿಚ್ ಪೂರ್ ಡಿವೈಡ್, ಶ್ರೀಮಂತರು ಮತ್ತು ಶ್ರೀಮಂತರು ಮತ್ತು ಬಡವರ ಮಧ್ಯ ಅಂತರ. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಅಂತರ. ಒಂದು ನಿಮಿಷ ಎಲ್ಲರೂ. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಅಂತರ ಜಾಸ್ತಿ ಇರುತ್ತೆ. ಆಯ್ತಾ? ಗೊತ್ತಾಯ್ತಲ್ವಾ? ದೇಖ
ಹಾ, ಸೊ ಶ್ರೀಮಂತರು ಮತ್ತೆ ಬಡವ್ರ ಮಧ್ಯೆ ಅಂತರ ಜಾಸ್ತಿ ಇರುತ್ತೆ. ಅವಾಗ ಏನಾಗೋಗುತ್ತೆ, ನೀವು ಜನಗಳು ನೋಡಿದಾಗ ಅದನ್ನ ಇವೆರಡನ್ನ ಹೆಂಗಾರು ಮಾಡಿ ನಾವು ಶ್ರೀಮಂತರಾಗೋಣ ಅಂತಾರೆ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಅವಾಗ ಏನಾಗುತ್ತೆ, ಕ್ರೈಮ್ ಜಾಸ್ತಿ ಆಗುತ್ತೆ, ಹೆಂಗಸರ ಮೇಲೆ, ಮಕ್ಕಳ ಮೇಲೆ, ವಯಸ್ಸಾದವ್ರ ಮೇಲೆ ಕ್ರೈಮ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ನಾನು ಸುಮ್ಮನೆ ತಮಾಷೆಗೆ ಪಾಠ ಮಾಡ್ತಾ ಇಲ್ಲ, ಇದನ್ನ ಏನ್ ಆಗ್ತಾ ಇದೆ ಅದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ಈ ರೀತಿ ನಮ್ಗೆ ಸಮಸ್ಯೆ ಆಗಿದೆ ಸ್ನೇಹಿತರೆ. ನಗರಗಳಲ್ಲಿ ಯಾಕೆ ಕ್ರೈಮ್ ಜಾಸ್ತಿ ಅಂದ್ರೆ ಇದಕ್ಕೇನೆ. ಆಮೇಲೆ ಎಸ್ಪೆಷಲಿ ಈ ತರ ಕೋವಿಡ್ ಎಲ್ಲ ಬಂದ್ಮೇಲೆ ಎಷ್ಟೊಂದ್ ಜನಕ್ಕೆ ಕೆಲಸ ಕಳ್ಕೊಂಡ್ರು, ಆಮೇಲೆ ಎಷ್ಟೊಂದ್ ಜನಕ್ಕೆ ಕೆಲಸ ಇಲ್ಲ, ದುಡ್ಡು ಬೇಕು, ಕರೆಕ್ಟಾ? ಅವಾಗ ಏನಾಗುತ್ತೆ, ಈ ತರ ಕೇಸ್ಗಳು ತುಂಬಾ ಜಾಸ್ತಿ ಆಗಿದೆ ಈಗ ನಗರಗಳಲ್ಲಿ. ಹೌದಾ? ಎಲ್ಲರಿಗೂ ಗೊತ್ತಾಯ್ತಾ? ಕ್ರೈಮ್ ಜಾಸ್ತಿ ಆಗಿದೆ. ಹಂಗೆ ಬೇರೆ ಬೇರೆ ದೇಶಗಳಿಂದ ಜನ ಬಂದಿರ್ತಾರೆ, ಬೇರೆ ಬೇರೆ ಪಂಗಡದವ್ರು ಇರ್ತಾರೆ, ಬೇರೆ ಬೇರೆ ರೇಸ್ನವ್ರು ಇರ್ತಾರೆ. ನಗರಗಳಲ್ಲಿ ಒಂದ್ ರೀತಿ ಕಾಸ್ಮೋಪಾಲಿಟನ್ ಕಲ್ಚರ್ ಇರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಕಾಸ್ಮೋಪಾಲಿಟನ್ ಕಲ್ಚರ್? ಕರೆಕ್ಟಾ? ಒಂದ್ ರೀತಿ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ನಗರಗಳಲ್ಲಿ. ಆ ವೆಸ್ಟರ್ನ್ ಕಲ್ಚರ್ ಇಂದನೂ ಸ್ವಲ್ಪ ಕ್ರೈಮ್ಗೆ ಪ್ರೇರಣೆ ಸಿಗ್ತಾ ಇದೆ ಈಗ. ಡ್ರಗ್ ಅಡಿಕ್ಷನ್, ಆಲ್ಕೋಹಾಲ್, ಕರೆಕ್ಟಾ? ಅವೆಲ್ಲ ಏನಾಗುತ್ತೆ, ಒಂದ್ ರೀತಿ ಇದು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಅದರಿಂದನೂ ಸ್ವಲ್ಪ ಎಲ್ಲರೂ ಒಂಥರ ಪ್ರೇರಣೆಗೊಳ್ತಾ ಇದಾರೆ. ಕರೆಕ್ಟ್? ಇನ್ಫ್ಲೂಯೆನ್ಸ್ ಆಗಲ್ವ ಹೇಳಿ ನೀವು? ಪ್ರತಿದಿನ ನೀವು ಏನಾಗುತ್ತೆ, ಅರ್ಧ ಗಂಟೆಗಿಂತ ಜಾಸ್ತಿ ಅಥವಾ 1 ಗಂಟೆಗಿಂತ ಜಾಸ್ತಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದೀರಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ, ಹೌದಲ್ವಾ? ಅದಕ್ಕೆ ಅದರಿಂದ ಪ್ರೇರಣೆಗೊಳ್ತೀರಾ, ಅದರಿಂದನೂ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಆಯ್ತಾ? ಈ ರೀತಿ ಕ್ರೈಮ್ ಒಂದು ಸಮಸ್ಯೆ, ಡ್ರಗ್ ಅಡಿಕ್ಷನ್, ಆಲ್ಕೋಹಾಲ್ ಕನ್ಸಂಪ್ಷನ್, ಸಿಗರೇಟ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ನಗರಗಳಲ್ಲಿ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಒಂದ್ ರೀತಿ. ಇವಾಗ ನಾರ್ಮಲ್ ಆಗೇನೆ ನೀವು ಬೇರೆಯವ್ರು ನೋಡಿ ನಿಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ, ಓ ನಾನು ಆತರ ಬಟ್ಟೆ ಹಾಕ್ಬೇಕು, ನಾನು ಆತರ ಓಡಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಎಲ್ಲರಿಗೂ. ಅದು ಒಂದು ಸಮಸ್ಯೆ ಇದೆ ಈಗ, ಗೊತ್ತಾಯ್ತಲ್ಲ? ಸೊ ಅದು ತೋರ್ಪಡಿಕೆ ಜೀವನ ಜಾಸ್ತಿ ನಗರಗಳಲ್ಲಿ. ನೀವು ನೋಡಿರ್ಬೋದು, ಹಳ್ಳಿಗಳ ಕಡೆ ಏನೊಂದ್ ಬಟ್ಟೆ ಏನೊಂದ್ ಇರ್ತಾರೆ, ಬೇಸಿಕ್ ಊಟ ಗೀಟ ತಿನ್ನೋದ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ, ಶೋಕಿ ಮಾಡಕ್ ಹೋಗಲ್ಲ ಅಲ್ಲಿ ಜನ. ಇಲ್ಲಿ ನಗರಗಳೆಲ್ಲ ಜಾಸ್ತಿ, ಓ ಬೇರೆಯವ್ರು ಏನಂತಾರೆ, ಅವ್ರೇನಂತಾರೆ ಅಂತ ಅನ್ಕೊಂಡು ಏನಾಗುತ್ತೆ, ನಾವು ತೋರ್ಪಡಿಕೆ ಜೀವನ ಮಾಡ್ತಾ ಇದೀವಿ ನಗರಗಳಲ್ಲಿ, ಅದು ಸಮಸ್ಯೆ. ಸೊ ಆಸ್ ರಿಸಲ್ಟ್ ಅದಕ್ಕೋಸ್ಕರನೇ ಏನಾಗಿದೆ, ಇವೆಲ್ಲ ಆಗ್ತಾ ಇರೋದು. ಇವಾಗ ಎಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ ಕಾರು ಗೀರು ಅದೆಲ್ಲ ಫೋಟೋ ಹಾಕೊಂಡು, ಒಳ್ಳೆ ಬಟ್ಟೆ ಹಾಕೊಂಡು ಫೋಟೋ ತೆಗೆಸ್ಕೊಂಡು ತೋರಿಸ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ನೋಡಿದ್ರೆ ಅಲ್ಲಿ ಅವ್ರ ಹತ್ರ ಮನೆ ಇಲ್ಲ, ಸೈಕಲ್ ಇಲ್ಲ, ಗಾಡಿನೂ ಇಲ್ಲ, ಏನಿಲ್ಲ. ಆ ತರದೆಲ್ಲ ಪೇಪರ್ ಬರ್ತಾ ಇರುತ್ತೆ, ಇವಾಗ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ, ಹೌದಲ್ಲ? ಆತರ ಹಂಗೆ ನಗರಗಳಲ್ಲಿ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ ನಗರ. ಅವಾಗ ಏನಾಗುತ್ತೆ, ನಮ್ಮ ಸುತ್ತಮುತ್ತ ನಗರಗಳಲ್ಲಿ ಏನಾಗುತ್ತೆ, ಕೃಷಿ ಭೂಮಿ ಹೋಗುತ್ತೆ. ಜನಕ್ಕೆ ಅರ್ಥ ಆಗ್ತಿದ್ದು, ಕೃಷಿ ಭೂಮಿ ಹೊಟ್ಟೋಗುತ್ತೆ. ಎಷ್ಟೋ ಫಲವತ್ತಾದ ಭೂಮಿನ ನಗರಗಳಲ್ಲಿ ಲೇಔಟ್ ಮಾಡಕ್ ಬಳಸ್ತಾರೆ, ಕೈಗಾರಿಕೆಗಳು ಬಳಸ್ತಾರೆ. ಪಾಪ ಅಲ್ಲಿ ಎಷ್ಟೋ ಬೆಳೀತಾ ಇದ್ರು, ತರಕಾರಿಗಳನ್ನ ಬೆಳೀತಾ ಇದ್ದ ಜಾಗನ ತೆಗೆದು ಬಿಲ್ಡಿಂಗ್ ಕಟ್ತಾರೆ ನಗರಗಳಲ್ಲಿ, ಗೊತ್ತಾಯ್ತಲ್ಲ? ಹಂಗೆ ಕಾಡ್ ನಾಶ ಆಗುತ್ತೆ. ನಗರಗಳ ಸುತ್ತ ಇರುವಂತ ಎಲ್ಲಾ ಕಾಡು ಹೋಗ್ತವೆ ಒಂದೊಂದಾಗಿ, ಡಿಫಾರೆಸ್ಟೇಷನ್ ಆಗುತ್ತೆ ನೋಡಿ, ಅರಣ್ಯ ನಾಶ ಆಗುತ್ತೆ, ಕೃಷಿ ಭೂಮಿ ನಷ್ಟ ಆಗುತ್ತೆ. ಈ ರೀತಿ ನಮ್ಮ ಸಮಸ್ಯೆಗಳಾಗುತ್ತೆ, ಪರಿಸರ ಅವನತಿ ಆಗುತ್ತೆ, ಕರೆಕ್ಟ್? ಮಾಲಿನ್ಯಗಳು ಹೆಚ್ಚಾಗ್ತವೆ ನಗರಗಳಲ್ಲಿ. ಸೊ ಒಂದ್ ರೀತಿ ಓವರ್ ಆಲ್ ಏನಾಗುತ್ತೆ, ಪರಿಸರ ನಾಶ ಆಗ್ತಾ ಇದೆ, ನಗರಗಳ ಪರಿಸರ ನಾಶ ಆಗ್ತಾ ಇದೆ. ಹಂಗೆ ಪರಿಸರ ನಾಶ ಆಗ್ತಿದ್ದಂಗೆ ಏನಾಗುತ್ತೆ, ನಗರಗಳಲ್ಲಿ ನೋಡಿ ಈ ತರ ಉಷ್ಣ ದ್ವೀಪಗಳಾಗ್ತವೆ. ನಗರಗಳು ಉಷ್ಣ ದ್ವೀಪನ ಆಗ್ತಾ ಇದೆ ಎಲ್ಲರಿಗೂ. ಅರ್ಬನ್ ಹೀಟ್ ಐಲ್ಯಾಂಡ್, ಬೇಸಿಗೆ ಕಾಲದಲ್ಲಿ ಕಾದ್ಬಿಡುತ್ತೆ ನಗರಗಳು. ಆಟೋಮೊಬೈಲ್ ವಾಹನಗಳ ಸಂಖ್ಯೆ ಜಾಸ್ತಿ, ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ, ಬಿಲ್ಡಿಂಗ್ಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಬಿಲ್ಡಿಂಗ್ಗಳು. ನಗರಗಳು ಇವತ್ತಿನ ದಿವಸ ಅರ್ಬನ್ ಜಂಗಲ್, ಕಾಂಕ್ರೀಟ್ ಜಂಗಲ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅರ್ಬನ್ ಏರಿಯಾಸ್ ಇವತ್ತಿನ ದಿವಸ ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ, ಕಾಂಕ್ರೀಟ್ ಜಂಗಲ್. ಸೊ ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ ಈಗ. ಎಲ್ಲಿ ನೋಡಿದ್ರಲ್ಲಿ ಬಿಲ್ಡಿಂಗ್ಗಳು ನೋಡಿದ್ರಲ್ವಾ? ನೋಡಿ ಇಲ್ಲಿ ಬಿಲ್ಡಿಂಗ್, ಆ ಕಡೆ ಬಿಲ್ಡಿಂಗ್, ಎಲ್ಲ ಕಡೆ ಬಿಲ್ಡಿಂಗ್ ಇದೆ ಇಲ್ಲಿ. ಅದನ್ನ ಕಾಂಕ್ರೀಟ್ ಜಂಗಲ್ ಅಂತೀವಿ ನಾವು. ಸೊ ಬಿಲ್ಡಿಂಗ್ ಹೀಟ್ ಆಗ್ಬಿಡುತ್ತೆ ಎಲ್ಲ. ಎಷ್ಟೊತ್ತಿ ನೋಡಿದ್ರೆ ಬೇಸಿಗೆಗಾಲದಲ್ಲಿ ಗೋಡೆ ಮುಟ್ಟಿದ್ರೆ ಬಿಸಿ ಇರುತ್ತೆ, ನಲ್ಲಿ ನೀರ್ ಬರೋದು ಬಿಸಿ ಇರುತ್ತೆ. ನಾವೇನಪ್ಪ ಇದು ರಾತ್ರಿ ಹೊತ್ತು ನಲ್ಲಿ ಬಿಸಿ ಇದೆ, ನೀರ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಆತರ ಗೋಡೆ ಕಾದ್ಬಿಟ್ಟಿರುತ್ತೆ, ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಬರ್ತಾ ಇರುತ್ತೆ. ಆತರ ಅರ್ಬನ್ ಹೀಟ್ ಐಲ್ಯಾಂಡ್. ಹಂಗೆ ಪ್ರವಾಹ ಜಾಸ್ತಿ, ಮಳೆ ಆದಾಗ್ಲೆಲ್ಲ ಪ್ರವಾಹ, ಯಾಕಂದ್ರೆ ಕೆರೆಗಳು ಕಾಲುವೆಗಳನ್ನೆಲ್ಲ ನಾವು ಮುಚ್ಚಾಕಿದೀವಿ. ಸೊ ಪ್ರವಾಹಗಳು ಜಾಸ್ತಿ ನಗರಗಳಲ್ಲಿ. ಸೊ ನಗರಗಳಲ್ಲಿ ನೋಡಿ ಸಮಸ್ಯೆಗಳು ಮುಗಿತಾನೆ ಇಲ್ವಲ್ಲ. ನೋಡಿದ್ರಿ ಎಷ್ಟು ಹೇಳ್ತಾ ಇದೀವಿ ನೋಡಿ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೇಳ್ತಾ ಇದೀವಿ, ಸಮಸ್ಯೆಗಳ ಮೇಲೆ ಸಮಸ್ಯೆ ಹೇಳ್ತಾ ಇದೀವಿ. ಕರೆಕ್ಟ್? ಒಂದೆರಡು ಸಮಸ್ಯೆ ಆದ್ರೆ ನಾವು ಬಗೆಹರಿಸಬಹುದು. ಹಂಗೆ ಎಷ್ಟೊಂದು ನಮ್ಗೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಇರುತ್ತೆ.
ಗೊತ್ತಾಯ್ತಾ ಎಲ್ಲರಿಗೂ? ಆಡಳಿತಾತ್ಮಕ ಸಮಸ್ಯೆಗಳಿರುತ್ತೆ, ಕಾನೂನು ವ್ಯವಸ್ಥೆ ಸಮಸ್ಯೆ ಇರುತ್ತೆ. ಸೊ ಎಷ್ಟೊಂದು ಕಡೆ ನಾನು ಹೇಳಿದ್ದೀನಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನೇ. ಸೊ ಒಂದು ಪರ್ಟಿಕ್ಯುಲರ್ ಏನು ಎಲೆಕ್ಟ್ರಿಸಿಟಿಗೆ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಸೊ ನಾನು ನನ್ನ ಹಳ್ಳಿಯಿಂದ ಹೋಗಿದ್ದೀನಿ ಇದೇನು ಪಂಚಾಯತ್ಗೆ. ಅಲ್ಲಿ ಹೋಗಿ ನೋಡಪ್ಪ ಈ ತರ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಬೇಕು ನಮ್ಮ ಲ್ಯಾಂಡ್ಗೆ ಅಂತ. ಅವ್ರು ಹೇಳ್ತಾರೆ ನಮಗ್ ಬರಲ್ಲ ಅಂತ. ನಾನು ಸರಿ ಎಲ್ಲಿ ಬರುತ್ತೆ ಅಂದ್ರೆ ನಗರಕ್ಕೆ ಬರುತ್ತೆ, ಇವಾಗ ನಗರಕ್ಕೆ ಸೇರಿಸಿದೀವಿ ಅಂತ. ಅಲ್ಲೋದ್ರೆ ಇಲ್ಲಪ್ಪ ನಮಗ್ ಇನ್ನೂ ಬರಲ್ಲ, ಇದು ನಮ್ಗಿನ್ನೂ ಅದಿನ್ನೂ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ, ನೀವು ಇನ್ನೊಂದ್ 2 ತಿಂಗಳು ಕಾಯ್ಬೇಕು. ನಾವು ಅಲ್ಲಿವರೆಗೆ ಎಲೆಕ್ಟ್ರಿಸಿಟಿ ಇಲ್ದೆ ಏನ್ ಮಾಡೋದು? ಗೊತ್ತಾಗ್ತಿದೆ ಸಮಸ್ಯೆ. ಪಂಚಾಯತ್ಗೆ ಹೋದ್ರೆ ಅಲ್ಲಿ ನಮಗ್ ಸೇರಲ್ಲ, ಈಗ ನಗರಕ್ಕೆ ಸೇರುತ್ತೆ ಅಂತ. ನಗರಕ್ಕೆ ಸೇರಿದ್ರೆ ನಮ್ಗೆ ಇನ್ನೂ ಬಂದಿಲ್ಲ, ಅಲ್ಲಿ ಹೋಗಿ ಅಂತಾರೆ. ಈ ರೀತಿ ನಾವು ಮಧ್ಯದಲ್ಲಿ ಇರ್ತೀವಿ. ಕರೆಕ್ಟಾ? ಎಲ್ಲೆಲ್ಲ ಕಡೆ ಓಡಾಡಿಸ್ತಾ ಇರ್ತಾರೆ. ಈ ಆಫೀಸಲ್ಲಿ ಅಲ್ಲೋಗಿ ಇನ್ನೊಂದ್ ಕಡೆ ಹೋಗಿ, ಹಂಗೆ ಎಲ್ಲೋ ಕಂದಾಯ ಕಟ್ಟಕ್ ಹೋಗ್ತೀರಾ, ಇಲ್ಲಿ ಬರೋದಿಲ್ಲ, ಇವಾಗ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ, ಇನ್ನೊಂದು ಆಫೀಸ್ ಕಳಿಸ್ತಾರೆ. ಅದೇನ್ ಹತ್ರನೂ ಇರಲ್ಲ, ದೂರ. ಸೊ ಜನಗಳಿಗೆ ಏನಾಗುತ್ತೆ, ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಆಗಿದೆ ಇದು? ಇದನ್ನ ಆಡಳಿತಾತ್ಮಕ ಸಮಸ್ಯೆಗಳು ಅಂತ ಕರೀತಾರೆ. ಆಡಳಿತಾತ್ಮಕ ಸಮಸ್ಯೆಗಳಿಗೆ ಎಷ್ಟು ಜನ ಎದುರಿಸ್ತಾ ಇದ್ದೀರಾ? ಗೊತ್ತಲ್ವಾ? ಸೊ ನಿಮ್ ಪೇರೆಂಟ್ಸ್ ಎಲ್ಲ ಕೇಳಿ, ಅವ್ರಿಗೆಲ್ಲ ಅನುಭವ ಆಗಿರುತ್ತೆ. ಹೋದ್ ತಿಂಗಳು ತಾನೇ ನಾವ್ ಇಲ್ಲೇ ಕಟ್ಟಿದ್ವಿ, ಇನ್ನೊಂದ್ ಕಡೆ ಹೋದ್ರೆ ಅದಿಲ್ಲ, ಚೇಂಜ್ ಆಗೋಗಿರುತ್ತೆ ಈಗೆಲ್ಲ. ಸೊ ಆ ರೀತಿ ಸಮಸ್ಯೆಗಳು ಜಾಸ್ತಿ ನಗರಗಳಲ್ಲಿ. ಹಂಗೆ ಕಾನೂನು ಮತ್ತೆ ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್ ಇರುತ್ತಲ್ಲ, ಅದು ಭಾರಿ ಸಮಸ್ಯೆ ಇರುತ್ತೆ. ನಗರಗಳು ಮತ್ತು ಸಿಟಿ ಪೊಲೀಸ್ ಬರುತ್ತೆ ನಗರ, ಆಯ್ತಾ? ಹಂಗೆ ಡಿಸ್ಟ್ರಿಕ್ಟ್ ಪೊಲೀಸ್ ಸಪರೇಟ್ ಬರುತ್ತೆ. ಸುತ್ತಮುತ್ತ ನಗರ ಸುತ್ತಮುತ್ತ ಇರೋ ಜಾಗ ಎಲ್ಲ ಡಿಸ್ಟ್ರಿಕ್ಟ್ ಪೊಲೀಸ್ ಬರುತ್ತೆ. ಡಿಸ್ಟ್ರಿಕ್ಟ್ ಪೊಲೀಸ್ ಇನ್ಚಾರ್ಜ್ ಯಾರು? SP. ಸಿಟಿ ಪೊಲೀಸ್ ಕಮಿಷನರ್ ಯಾವ ರ್ಯಾಂಕು? IG ರ್ಯಾಂಕ್ ಅವರು, ಗೊತ್ತಾಯ್ತಲ್ಲ, ಇನ್ಸ್ಪೆಕ್ಟರ್ ಜನರಲ್ ರ್ಯಾಂಕ್ ಅವರು. ಸೊ ಅವ್ರಿಗೆ ಸಿಟಿ ಕಂಟ್ರೋಲ್ ಬರ್ತಾ ಇರುತ್ತೆ, ಆ ಸಿಟಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇವಾಗ ಬ್ಯಾಂಗ್ಳೂರ್ ಸಿಟಿ ತರ, ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಇರ್ತಾರೆ. ಅದು ಸುತ್ತ ಬ್ಯಾಂಗ್ಳೂರ್ ರೂರಲ್ ಬರ್ತಾ ಇದೆ ನೋಡಿ, ಅದೆಲ್ಲ ಒಬ್ರು SP ಬರುತ್ತೆ. ಸೊ ಏನಾಗುತ್ತೆ, ಸೊ ಕ್ರಿಮಿನಲ್ಸ್ ಏನ್ ಮಾಡ್ತಾರೆ, ಒಂದೇ ಕಡೆ ಇರಲ್ಲ, ಓಡಾಡ್ತಾ ಇರ್ತಾರೆ, ಈ ಕಡೆ ನಗರಕ್ಕೂ ಹಳ್ಳಿ ಕಡೆಗಳು ಈ ತರ. ಸೊ ಅವಾಗ ಏನಾದ್ರು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಬರ್ತಾ ಇರುತ್ತೆ ಅವ್ರಿಗೆ. ಸೊ ಕ್ರಿಮಿನಲ್ಸ್ ಈಸಿಯಾಗಿ ಅದನ್ನ ನೋಡ್ತಾರೆ, ಎಲ್ಲಿ ಹೋದ್ರೆ ಹೆಂಗ್ ತಪ್ಪಿಸ್ಕೋಬಹುದು. ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಜುಡಿಸ್ಟಿಕ್ಷನ್ ಇಶ್ಯೂ ಇರುತ್ತೆ, ಇದು ನಮ್ ಜುಡಿಸ್ಟಿಕ್ಷನ್, ಇದು ಆ ಕಡೆ ಜುಡಿಸ್ಟಿಕ್ಷನ್ ಅಂತ ಇರುತ್ತೆ. ಅಂತ ಜಾಗದಲ್ಲಿ ಅವರು ಆಟ ಆಡಿಸ್ತಾರೆ ಪೊಲೀಸ್ ಅವ್ರನ್ನ, ಗೊತ್ತಾಯ್ತಲ್ಲ? ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾ ಇದಾವೆ ನಮ್ಗೆ ಈಗ. ಅರಣ್ಯ ನಷ್ಟ ಆಗೋದು, ಕೃಷಿ ಭೂಮಿ ನಷ್ಟ ಆಗೋದು, ಕಾಸ್ಮೋಪಾಲಿಟನ್ ಸಂಸ್ಕೃತಿ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಎಲ್ಲ ಕಡೆ, ಆಡಳಿತಾತ್ಮಕ ಸಮಸ್ಯೆಗಳು. ಗೊತ್ತಾಯ್ತಾ ಎಲ್ಲರಿಗೂ ಸ್ನೇಹಿತರೆ? ಈ ರೀತಿ ನಗರಗಳು ಸಮಸ್ಯೆಗಳು ಮುಗಿಯದೇ ಇಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ನಗರಗಳ ಸಮಸ್ಯೆ ಇನ್ನೇನಾದ್ರು ಆಡ್ ಮಾಡ್ತೀರಪ್ಪ ನೀವು? ನಗರಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇವಾಗ ನಾನೇ ಒಂದು ನಗರ ಶುರು ಮಾಡ್ತೀನಿ, ಆ ಟ್ರಾಫಿಕ್ ಇಲ್ಲಿ ಹೇಳಿದ್ದೀನಿ ನೋಡಿ, ಸಾರಿಗೆ ವ್ಯವಸ್ಥೆ, ಟ್ರಾಫಿಕ್ ಕಂಜೆಷನ್, ಪೊಲ್ಯೂಷನ್. ಇವಾಗ ನಾವು ಹೊಸ ನಗರ ನಿರ್ಮಾಣ ಮಾಡ್ಬೇಕಾದ್ರೆ ಇವೆಲ್ಲನೂ ಗಮನದಲ್ಲಿ ಇಟ್ಕೋಬೇಕು ತಾನೆ? ಕರೆಕ್ಟ್ ತಾನೆ? ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಈ ಸಮಸ್ಯೆಗಳು ಬರ್ದೇ ಇರಂಗೆ ನಾವು ನಗರಗಳನ್ನ ಅಭಿವೃದ್ಧಿ ಪಡಿಸಬೇಕು. ಜೊತೆಗೆ ಚಿಕ್ಕ ಪಟ್ಟಣಗಳನ್ನ ಅಭಿವೃದ್ಧಿ ಪಡಿಸಬೇಕು, ಸ್ಮಾಲ್ ಟೌನ್. ಕರೆಕ್ಟಾ? ಇವೆಲ್ಲ ಬರೀ ನಗರ ಅನ್ಬಾರ್ದು, ಸ್ಮಾಲ್ ಟೌನ್ಸ್ ಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕು. ಹೌದಾ? ಅವಾಗ ಏನಾಗುತ್ತೆ, ವಲಸೆ ಕಮ್ಮಿ ಆಗುತ್ತೆ ನಗರಗಳ ಕಡೆ, ದೊಡ್ಡ ನಗರಗಳ ಕಡೆ. ಈ ರೀತಿ ಇವಾಗಲೇ ಮಾಡೋದ್ರಿಂದ ನಾವು ನಗರಗಳನ್ನ ನಾವು ಸರಿಯಾಗಿ ಅಭಿವೃದ್ಧಿ ಪಡಿಸಬಹುದು. ಹೌದಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು, ಸ್ವಂತ ವಾಹನಗಳನ್ನ ಕಡಿಮೆ ಮಾಡಬೇಕು, ಟ್ರಾಫಿಕ್ ಅವಾಗ ಕಮ್ಮಿ ಆಗುತ್ತೆ. ಮಳೆ ನೀರು ಕೊಯ್ಲು, ರೇನ್ ವಾಟರ್ ಹಾರ್ವೆಸ್ಟ್ ಮಾಡಬೇಕು, ಸೋಲಾರ್ನ ಬಳಸಬೇಕು, ಅವಾಗ ಸ್ವಂತ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಗೊತ್ತಾಗ್ತದೆ ಎಲ್ಲರಿಗೂ? ತ್ಯಾಜ್ಯ ನಿರ್ವಹಣೆ ಮಾಡಬೇಕು, ಘನ ತ್ಯಾಜ್ಯ, ದ್ರವ ತ್ಯಾಜ್ಯನ ಸಪರೇಟ್ ಮಾಡಬೇಕು ಮನೆಗಳಲ್ಲೇ, ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ವೆಟ್ ವೇಸ್ಟ್, ಹಸಿ ಕಸಗಳನ್ನ ನಾವು ಗೊಬ್ಬರ ಮಾಡ್ಕೋಬೇಕು, ಒಣ ಕಸ ಮಾತ್ರ ಹೊರಗಡೆ ಕಳಿಸ್ಬೇಕು. ಕರೆಕ್ಟಾ? ಬಡವರಿಗೆ ಅಂತಾನೆ ವಸತಿಗಳನ್ನ ನಿರ್ಮಿಸಬೇಕು ನಗರಗಳಲ್ಲಿ. ಸ್ಲಮ್ಗಳಲ್ಲಿ ಬೇಸಿಕ್ ಅಮ್ಯುನಿಟೀಸ್, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು, ಹೌದಲ್ವಾ? ಇದನ್ನ ಸೊ ಈ ರೀತಿ ನಾವು ಜನಗಳಲ್ಲಿ ಅರಿವು ಮೂಡಿಸಿ ಕ್ರೈಮ್ ಕಂಟ್ರೋಲ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು. ನಗರಗಳಲ್ಲಿರುವಂತಹ ಯುವಕರುಗಳಿಗೆ ಕೆಲಸ ಒದಗಿಸಿದಾಗ ಅವ್ರಗಳಿಗೆ ಏನಾಗುತ್ತೆ, ಕ್ರೈಮ್ ಕಮ್ಮಿ ಆಗುತ್ತೆ. ಕರೆಕ್ಟ್? ಎಂಪ್ಲಾಯ್ಮೆಂಟ್ ಹೆಚ್ಚು ಮಾಡಬೇಕು. ಇವಾಗ ಅರ್ಧಕ್ಕರ್ಧ ಕ್ರೈಮ್ ಯಾವಾಗ ಆಗುತ್ತೆ ಹೇಳಿ? ಕೆಲಸ ಇಲ್ಲದೆ ಇದ್ದಾಗ, ಅವ್ರಿಗೆ ಸರಿಯಾಗಿ ದುಡಿಮೆ ಸಿಗದೆ ಇದ್ದಾಗ. ಕರೆಕ್ಟಾ? ಉದ್ಯೋಗಾವಕಾಶ ಇಲ್ಲ ಅಂದಾಗಲೇ ಆಗೋದು.
ಎಷ್ಟು ಜನ ಒಪ್ಕೋತೀರಾ ಇದನ್ನ? ನಮ್ಮ ಫಸ್ಟ್ ನಮ್ಮ ಗೌರ್ಮೆಂಟ್ ಅವರು ಅವ್ರ ಎಕ್ಸಾಮ್ಸ್ಗಳನ್ನ ಸರಿ ಕಂಡಕ್ಟ್ ಮಾಡ್ಬೇಕು. ಯಾವುದೇ ರೀತಿಯಾದ ಸ್ಕ್ಯಾಮ್ ಮಾಡದೆ, ದುಡ್ಡಿಸ್ಕೊಳ್ದೆ, ಕರೆಕ್ಟ್ ಎಕ್ಸಾಮ್ಗಳನ್ನ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡಿದ್ವಿ. ಎಷ್ಟೋ ಜನಕ್ಕೆ ಅವಾಗ ಉದ್ಯೋಗ ಸಿಗ್ತಾ ಹೋದ್ರೆ ಜನಗಳು ಸ್ವಲ್ಪ ಮುಂದುವರಿತಾರೆ. ಇವಾಗ ನೋಡಿ ಎಷ್ಟೋ ಸತಿ ಎಕ್ಸಾಮ್ಗಳು ನಡೆಯುತ್ತೆ, ಮತ್ತೆ ರೀ ಎಕ್ಸಾಮ್ ಅಂತಾರೆ, ಮತ್ತೆ ಅದೊಂದು ಇವಾಗ PDO ಎಕ್ಸಾಮ್ ಅಲ್ಲೂ ಏನೋ ಆಯ್ತು ಅಂತಾರೆ. ಕರೆಕ್ಟ್ ಅಲ್ವಾ? ಯಾವ್ದೋ ಜಿಲ್ಲೆನಲ್ಲಿ ಕಡಿಮೆ ಪೇಪರ್ಗಳನ್ನ ಕೊಟ್ಟಿದ್ದಾರೆ, ರಾಯಚೂರಲ್ಲಿ ಐ ಥಿಂಕ್. 24 ಜನ ಸ್ಟೂಡೆಂಟ್ಸ್ ಇದ್ರೆ 12 ಪೇಪರ್ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ಗಳನ್ನ ಎಲ್ಲ ಶೇರ್ ಮಾಡ್ಕೊಂಡು ಬರ್ದಿದ್ದಾರೆ. ಏನಿದು ಗೊತ್ತಲ್ವಾ? ಯಾಕಂದ್ರೆ ಎಕ್ಸಾಮ್ ಫೀಸ್ ಅಂತ ಕಟ್ಟಿರ್ತೀವಿ ಎಲ್ಲರೂ. ನೀವು ಅದನ್ನ ಕಟ್ಟಿದ್ರು ಇವ್ರು ಹಿಂಗ್ ಮಾಡಿದ್ರೆ, ಸೊ ಅವಾಗಿಂದ ಏನಾಗುತ್ತೆ, ಜನಗಳಿಗೆ ಈ ನಮ್ಮ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಹೊಟ್ಟೋಗುತ್ತೆ. ಜನ ಕರ್ತಾ ಇದ್ದಿದ್ದು ಕರೆಕ್ಟ್, ದೇ ಲೂಸ್ ಇಂಟ್ರೆಸ್ಟ್ ಅಂಡ್ ಹೋಪ್ ಆನ್ ದಿ ಸಿಸ್ಟಮ್. ಜನಗಳಿಗೆ ಅದೊಂದು ಸಮಸ್ಯೆ ಆಗ್ತಾ ಇದೆ ಈಗ. ಆಮೇಲೆ ದುಡ್ಡಿಸ್ಕೊಳ್ಳೋದು, ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಜನಗಳ ಹತ್ರ, ಮಕ್ಕಳ ಹತ್ರ ದುಡ್ಡಿಸ್ಕೊಳ್ಳೋದು. ಪಾಪ ಎಲ್ಲಿಂದ ಕೊಡ್ಬೇಕು ಅವರಷ್ಟು ದುಡ್ಡನ್ನ? ಅವಾಗ ಏನಾಗುತ್ತೆ, ಕರಪ್ಷನ್ ಹೆಚ್ಚಾಗುತ್ತೆ. ಗೊತ್ತಲ್ಲ, ಎಷ್ಟೊಂದು ಜನ ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಬಡವರೆಲ್ಲ ಓಕೆ ಆಗಲ್ಲ ಸಿಸ್ಟಮ್ ಒಳಗೆ. ಅರ್ಥ ಆಗ್ತಿದೆ ಸ್ನೇಹಿತರೆ? ನಾನು ಹೇಳ್ತಾ ಇರೋದು, ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ ಮಕ್ಕಳ ಹತ್ರ. ಇವಾಗ ಇಷ್ಟು 15 ಲಕ್ಷ 20 ಲಕ್ಷ ಅಂತ ಇದ್ದಾರೆ ಈಗ ಎಲ್ಲ ಒಂದು FDA SDAಗೂ. ಸೊ ಇದನ್ನೆಲ್ಲ ಹೇಳ್ಬಾರ್ದು ನಾನು, ಬಟ್ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನಮ್ಮ ನಗರಗಳಲ್ಲಿ ಏನಕ್ಕೆ ಸಮಸ್ಯೆ ಆಗ್ತಾ ಇರೋದು ಅಂದ್ರೆ ಉದ್ಯೋಗ ಅವಕಾಶ ಕೊಡ್ತಾ ಇಲ್ಲ ಸರ್ಕಾರದವರು. ಕರೆಕ್ಟಾ? ಹಾಗೆ ಪ್ರೈವೇಟ್ ಕಂಪ್ನೀಸ್ಗಳಲ್ಲೂ ಅಷ್ಟೇ, ಅಷ್ಟೊಂದು ಉದ್ಯೋಗ ಅವಕಾಶ ನಮ್ಮವರು ಕ್ರಿಯೇಟ್ ಆಗ್ತಾ ಇಲ್ಲ. ನಮ್ಮ ಜಾಗದ ಜನಗಳಿಗೆ ಒಂದು ಆದ್ಯತೆ ಸಿಗ್ತಾ ಇಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ. ಅದಕ್ಕೆ ಕನ್ನಡ ಮಾತಾಡೋರಿಗೆ ಕರ್ನಾಟಕದಲ್ಲೇ ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನ ಇವಾಗ ರಿಸರ್ವೇಶನ್ ಮಾಡ್ತಾ ಇದ್ದಾರೆ, ನೋಡಿದಿರಾ? ಕರ್ನಾಟಕ ಸರ್ಕಾರದವರು ಈ ತರ ನಮ್ಮ ಕರ್ನಾಟಕದವ್ರಿಗೆ ಮೊದಲ ಆದ್ಯತೆ ಕೊಡಿ, ಕೆಳವರ್ಗದ ಕೆಲಸಗಳಿಗೆ ಆಲ್ಮೋಸ್ಟ್ 90% ನಮ್ಮವ್ರಿಗೆ ಕೊಡಬೇಕು. ಇವಾಗ ಎಷ್ಟೊಂದು ಕಡೆ ಏನಾಗುತ್ತೆ, ಬೇರೆ ಬೇರೆ ಕಡೆಯಿಂದ ನಾರ್ತ್ ಅವರೆಲ್ಲ ಬಂದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗೋದು, ಇಲ್ಲಿ ಹೋಟ್ಲಲ್ ಕೆಲಸ ಮಾಡೋದೆಲ್ಲ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನಮ್ಮ ಯುವಕರುಗಳ ಕೆಲಸ ಸಿಗಲ್ಲ ಇಲ್ಲಿ. ನೀವು ಹೇಳ್ಬೋದು, ಸರ್ ಏನ್ ಮಾತಾಡ್ತಾ ಇದ್ದಾರೆ, ಎಲ್ಲ ದೇಶ ಒಂದೇ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ನಾವು ಅಂತ. ಆದರೆ ಇಲ್ಲಿ ನಮ್ಮ ಲೋಕಲ್ಸ್ ಕ್ರೈಮ್ ಹೆಚ್ಚಾಗ್ತಾ ಇರೋದೆಲ್ಲ ಇದೇ ಸಮಸ್ಯೆಯಿಂದ. ಲೋಕಲ್ಸ್ ಎಲ್ಲ ಹೋಗ್ಬೇಕು ಅವಾಗ. ಗೊತ್ತಾಗ್ತದೆ ಎಲ್ಲರಿಗೂ? ಸೊ ಈ ತರ ನಾನು ಎಲ್ಲಾನು ಒಂದು ಆಂಗಲ್ ಅಲ್ಲಿ ಹೇಳ್ತಾ ಇದ್ದೀನಿ, ಏನ್ ಮಾಡ್ಬೇಕು ನಾವು ಅಂತ. ಪರಿಸರಗಳನ್ನ ಉಳಿಸ್ಬೇಕು, ಮರಗಳು ಹಾಕ್ಬೇಕು, ಗಿಡಗಳು ಹಾಕ್ಬೇಕು, ಪ್ರತಿಯೊಬ್ಬರಿಗೂ ಒಂದು ಮನೆ, ಒಂದು ಮರ ಅಂತ ಹೇಳಬೇಕು. ಅವಾಗ ಮರಗಳನ್ನ ಬೆಳೆಸ್ತಾ ಹೋದ್ರೆ ಏನಾಗುತ್ತೆ, ನಮ್ದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ನಗರಗಳ ಸಮಸ್ಯೆ ಅಂದ್ರೆ ನೀವೆಲ್ಲನೂ ಬರಿಬೇಕಾಗತ್ತೆ, ಆಯ್ತಾ? ನಾ ಹೇಳಿದೆ ಆಗ್ಲೇ, ಕೊಳೆಗೆರಿಗಳು ಆಯ್ತಾ, ಕೊಳಚೆ ಪ್ರದೇಶಗಳು, ಸ್ಲಮ್ಸ್ ಅಂತ. ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡಕ್ ಇಷ್ಟ ಇಲ್ಲ ಅಂತಾನೆ ಹೇಳಿದೆ ನಾನು ಫಸ್ಟ್. ಆದ್ರೆ ನಗರಗಳಲ್ಲಿ ಯಾಕೆ ಸ್ಲಮ್ ಬರ್ತಾ ಇದೆ ಅಂದ್ರೆ, ಬಡವರಿಗೆ ವಸತಿ ಇಲ್ಲದೆ ಇರೋ ಕಾರಣ, ಲ್ಯಾಕ್ ಆಫ್ ಹೌಸಿಂಗ್ ಫಾರ್ ಅರ್ಬನ್ ಪೂರ್. ಬಡವರಿಗೆ ವಸತಿ ಇಲ್ಲದೆ ಇರೋ ಕಾರಣ ಏನಿದೆ, ಗವರ್ಮೆಂಟ್ ಲ್ಯಾಂಡ್, ಸರ್ಕಾರಿ ಭೂಮಿ, ಇಲ್ಲಾಂದ್ರೆ ಖಾಸಗಿ ಭೂಮಿ ಇರುತ್ತೆ ನೋಡಿ, ಖಾಲಿ ಭೂಮಿ, ಅಲ್ಲಿ ಬಂದ್ಬಿಡುತ್ತೆ ಸ್ಲಮ್ಗಳು ಮೇನ್ ಆಗಿ, ಆಯ್ತಾ? ಇಲ್ಲಿಗಲ್ ಆಗಿ, ಅಂದ್ರೆ ಯಾವುದೇ ರೀತಿಯಾದ ಪೇಪರ್ ಇರಲ್ಲ ಆ ಜಾಗಕ್ಕೆ, ನಮ್ದು ಅಂತ ಹೇಳೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಪೇಪರ್ ಇರಲ್ಲ. ಸೊ ಅದಕ್ಕೆ ಇಲ್ಲಿಗಲ್, ಅಕ್ರಮ ವಸಾಹತುಗಳು. ಆಮೇಲೆ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳಿರಲ್ಲ, ಓಕೆ, ನಿರ್ಮಲತೆ ಇರಲ್ಲ, ತುಂಬಾ ಕೊಳೆ ಇರುತ್ತೆ, ಕಸ ಇರುತ್ತೆ, ಪ್ಲಾಸ್ಟಿಕ್, ನೀರು, ಕೊಳಚೆ ನೀರು ಎಲ್ಲ ಅಲ್ಲೇ ಇರುತ್ತೆ. ಅದಕ್ಕೆ ಅನ್ಹೈಜಿನಿಕ್ ಸ್ಲಮ್ಸ್ಗಳು ನೋಡೋದಕ್ಕೆ. ಮೂಲಭೂತ ಸೌಕರ್ಯಗಳು ಯಾವುದೂ ಇರಲ್ಲ, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ ಏನೇನೂ ಇರಲ್ಲ, ಒಂದು ರಸ್ತೆ ಕೂಡ ಇರಲ್ಲ ಸ್ಲಮ್ ಒಳಗೆ. ಗೊತ್ತಾಯ್ತಲ್ಲ? ನೋಡಿ ಈ ಚಿತ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ನೋಡಿ, ಯಾವ ತರ ಮನೆಗಳಿದೆ, ಗೊತ್ತಾಯ್ತಲ್ಲ? ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನ, ಬೇರೆ ದಾರಿ ಇಲ್ಲದೆ, ಗೊತ್ತಾಯ್ತಲ್ಲ? ಸೊ ನಗರಗಳಲ್ಲಿ ಏನಾಗೋಗುತ್ತೆ, ಹತ್ತತ್ರ 40% ಇಂದ 65% ಅಷ್ಟು ವರ್ಕ್ ಫೋರ್ಸ್, ಕಾರ್ಮಿಕರು ಆ ನಗರದಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರುಗಳಿರೋದೇ ನಗರಗಳ ಸ್ಲಮ್ಗಳಲ್ಲಿ. ಮುಂಬೈ ನಗರದಲ್ಲಿ ಅಷ್ಟಿದೆ ವರ್ಕ್ ಫೋರ್ಸ್. ಯಾಕಂದ್ರೆ ಮುಂಬೈನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ, ಅದಕ್ಕೋಸ್ಕರ ಎಲ್ಲರೂ ಈ ತರ ವರ್ಕ್ ಫೋರ್ಸ್ಗಳು ಏನು ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ ಈಗ, ಆಯ್ತಾ? ಸೊ ನೋಡಿ, ಅತಿ ಹೆಚ್ಚು ಸ್ಲಮ್ ಇರೋದು ಇವಾಗ ರೀಸೆಂಟ್ ಆಗಿ ಹೋದ್ ವಾರ ಮಿನಿಸ್ಟರ್ ಆಫ್ ಅರ್ಬನ್ ಅಫೇರ್ಸ್ ಕೇಳಿದ್ರಾ? ಸೊ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಂತ ಡೇಟಾ ಇದು, ಅಂದ್ರೆ ಹೋದ್ ವಾರ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಅರ್ಬನ್ ಡೆವಲಪ್ಮೆಂಟ್, ಆಯ್ತಾ? ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಕೊಟ್ಟಿದ್ದು.
ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೌಸಿಂಗ್, ವಸತಿಗಳು ಮತ್ತು ನಗರ ಅಭಿವೃದ್ಧಿ. ಅರ್ಥ ಆಗ್ತಾ ಇದೆಯಪ್ಪ? ನಾನು ಡೇಟಾ ಸಮೇತ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಮಾತಾಡ್ತಾ ಇಲ್ಲ. ಎಕ್ಸಾಮ್ ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್, ಗೊತ್ತು ತಾನೆ? ಹೌಸಿಂಗ್ ಅಂಡ್ ಅರ್ಬನ್, ನಗರ ಅಭಿವೃದ್ಧಿ. ಓಕೆ, ಇವರು ಓಕೆ ಡೇಟಾ ಕೊಟ್ಟರು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಹಾಗೆ ಮಿನಿಸ್ಟರ್ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮನೋಹರ್ ಲಾಲ್ ಖತ್ತರ್ ಅಂತೇಳಿ, ಮನೋಹರ್ ಲಾಲ್ ಖತ್ತರ್ ಅವರು ಕೂಡ ಮಾತಾಡಿದ್ರು. ಭಾರತದಲ್ಲಿ ಸ್ಲಮ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಮಹಾರಾಷ್ಟ್ರದಲ್ಲಿ ನೋಡಿ ಹೈಯೆಸ್ಟ್, ಅದ್ ಬಿಟ್ರೆ ಆಂಧ್ರ ಪ್ರದೇಶ್. ಇವೆರಡರಲ್ಲೇ ಹೈಯೆಸ್ಟ್ ನಾವು ಕಟ್ಕೊಳ್ಳಿ, ಕೇಳ್ಬೋದಲ್ಲ ಕ್ವಶನ್. ಅತಿ ಹೆಚ್ಚು ಸ್ಲಮ್ಸ್ಗಳು, ಕೊಳೆಗೇರಿಗಳು, ಕೊಳೆತಿಗಳು ಇರೋದು, ಕೊಳಚೆ ಪ್ರದೇಶ ಇರೋದು ಯಾವ ರಾಜ್ಯಗಳು? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಅತಿ ಹೆಚ್ಚಿದೆ ನೋಡಿ. ಹತ್ತತ್ರ 230 ಲಕ್ಷ ಜನಸಂಖ್ಯೆ ಇದೆ ಎರಡರಲ್ಲಿ, ಸ್ಲಮ್ಸ್ಗಳಲ್ಲಿ. ಹಂಗೆ ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ತಮಿಳುನಾಡು, ಮಧ್ಯಪ್ರದೇಶ್, ಕರ್ನಾಟಕ ನೋಡಿ ಎಷ್ಟನೇ ಸ್ಥಾನ? 1, 2, 3, 4, 5, 6, 7 ಆಯ್ತಾ? ಇದು 8, ಇದು 9, ಇದು 10. ಕರ್ನಾಟಕ 7ನೇ ಸ್ಥಾನ ಆಯ್ತು. ವೆರಿ ಗುಡ್. ಗೊತ್ತಾಯ್ತಾ? ಕೇಳ್ಬೋದಲ್ವಾ? ಸ್ಲಮ್ಗಳಲ್ಲಿ ಸ್ಲಮ್ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ, ನಗರಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಈಗ ಮುಕ್ಕಾಲ್ ಭಾಗ ಇದೆಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಹೌದಾ? ಇಷ್ಟು ಜನಸಂಖ್ಯೆನೂ ಆಲ್ಮೋಸ್ಟ್ ಬೆಂಗಳೂರೇ ಆಯ್ತಾ? ಎಸ್ಪೆಷಲಿ ಈ ಸ್ಲಮ್ಗಳಲ್ಲಿ ಬರೋರು ಯಾರು? ಕಾರ್ಮಿಕರು, ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಬೇರೆ ರಾಜ್ಯಗಳಿಂದ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ನೋಡಿ, ಅವ್ರುಗಳೇ ಆಯ್ತಾ? ಇವಾಗ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ನಗರದ ಒಳಗ್ ಬಂದ್ರೆ, ನಗರದ ಕೇಂದ್ರ ಭಾಗ ಇರುತ್ತಲ್ಲ, CBD, ನಮ್ಕೈದ CBD ಎಲ್ಲರಿಗೂ, ನಗರಗಳ ಕೇಂದ್ರ ಭಾಗದಲ್ಲಿ ಬಂದ್ರೆ ಅದು ಸ್ಲಮ್ ಅಂತ ಕರೀತಾರೆ, ಸ್ಲಮ್ಸ್. ನಗರದ ವಿವಿಧ ಭಾಗದಲ್ಲಿ, ನಗರದ ಬೇರೆ ಬೇರೆ ಭಾಗದಲ್ಲಿ, ಇಲ್ಲಿ ಹತ್ರ ಬರುತ್ತಲ್ಲ, ಅದನ್ನ ಸ್ಕ್ವಾಟರ್ ಸೆಟಲ್ಮೆಂಟ್ ಅಂತ ಕರೀತಾರೆ. ಸ್ಕ್ವಾಟರ್ ಚೆಲ್ಲಾಪಿಲ್ಲಿ ಆಗಿರುತ್ತದು. ಒಂದೇ ಕೊಳೆಗೇರಿಗಳೇ ಇದುವೆ. ನಗರಗಳ ಮಧ್ಯಭಾಗದಲ್ಲಿ ಬಂದ್ರೆ ಅದನ್ನ ಸ್ಲಮ್ ಅಂತಾರೆ. ನಗರಗಳ ಬೇರೆ ಬೇರೆ ಭಾಗದಲ್ಲಿ ಚಿದ್ರಾಗಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಇರ್ತಾರೆ ನೋಡಿದ್ರ, ಸಣ್ಣ ಪುಟ್ಟ ಮನೆಗಳಲ್ಲಿ, ಅದನ್ನ ನಾವು ಸ್ಕ್ವಾಟರ್ ಸೆಟಲ್ಮೆಂಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಕೇಂದ್ರ ಭಾಗದಲ್ಲಿ ಬಂದ್ರೆ ಸ್ಲಮ್, ಇಲ್ಲಿ ನಗರದ ಕೇಂದ್ರ ಭಾಗದಲ್ಲಿ ಇದ್ರೆ. ನಗರದ ವಿವಿಧೆಡೆ ನೀವ್ ಹೇಳಿ ಇವಾಗ ಎಲ್ಲೆಲ್ಲಿ ನೋಡಿರ್ತೀರ ಸ್ಲಮ್ನ? ನಗರದ ಮಧ್ಯದಲ್ಲೂ ನೋಡಿರ್ತೀವಿ ನಾವು, ನಗರದ ವಿವಿಧ ಭಾಗದಲ್ಲಿ ನೋಡಿರ್ತೀವಿ. ಅದನ್ನ ಸ್ಕ್ವಾಟರ್ ಅಂತ ಕರಿತೀವಿ. ಚೆಲ್ಲಪಿಲ್ಲಿಯಾಗಿ ಕೊಳೆಗೇರಿಗಳಿರುತ್ತೆ, ಅದನ್ನ ಸ್ಕ್ವಾಟರ್ ಸೆಟಲ್ಮೆಂಟ್ಸ್. ಸ್ಕ್ವಾಟರ್ ಅಂದ್ರೇನು? ಅಲ್ಲೊಂದು ಇಲ್ಲೊಂದು ಅಂತ. ಗೊತ್ತಾ ಎಲ್ಲರಿಗೂ? ಸೊ ಸ್ಲಮ್ಗಳಲ್ಲಿ ಇದು ಮೇನ್ ಅಂಶಗಳನ್ನ ಗಮನಿಸಬಹುದು. ಅದು ಭೂಮಿ ಅವ್ರದಲ್ಲ, ಸರ್ಕಾರಿ ಭೂಮಿ ಇಲ್ಲಾಂದ್ರೆ ಖಾಸಗಿ ಭೂಮಿ. ಒಂದು ಅಕ್ರಮ ವಸತ್ತುಗಳು, ಇಲ್ಲಿಗಲ್ ಆಗಿ ಬಂದಿರುತ್ತೆ. ಕರೆಕ್ಟಾ? ಕಚ್ಚಾ, ಇನ್ನೊಂದು ಹಾಕ್ಬಿಡಿ, ಇನ್ನೊಂದು ಪಾಯಿಂಟ್, ಕಚ್ಚಾ ಸಾಮಗ್ರಿ ಬಳಸಿ. ಓಕೆ, ಕಚ್ಚಾ ಸಾಮಗ್ರಿ ಅಂದ್ರೆ ಗೊತ್ತಾಗತ್ತಾ? ಕಚ್ಚಾ ಮೆಟೀರಿಯಲ್ ಅಂದ್ರೆ ಕಾರ್ಡ್ಬೋರ್ಡು, ಟಿನ್ ಶೀಟು, ಮೆಟಲ್ ಪೀಸಸ್ಗಳು, ಮತ್ತೆ ಟಾರ್ಪಲ್, ಕರೆಕ್ಟಾ? ಅದನ್ನ ಹಾಕೊಂಡು ಮನೆ ಕಟ್ಕೊಂಡಿರ್ತಾರೆ. ಕಚ್ಚಾ ಮೆಟೀರಿಯಲ್ ಅಲ್ಲಿ ಮನೆ ಕಟ್ಟಿರ್ತಾರೆ, ಅದನ್ನ ನಾವು ಸ್ಲಮ್ಗಳು ಅಂತ ಕರಿತೀವಿ. ಸ್ಲಮ್ಗಳಲ್ಲಿ ಮುಖ್ಯ 5 ಅಂಶಗಳನ್ನ ಗಮನಿಸಬಹುದು. ಇಷ್ಟನ್ನು ಗಮನಿಸಬಹುದು ನಾವು ನೋಡಿ. ದೇಶದಲ್ಲಿ ಇರುವಂತಹ ನಗರಗಳಲ್ಲಿ 63% ಅಷ್ಟು ನಗರಗಳಲ್ಲಿ ಸ್ಲಮ್ಸ್ ಇದೆ. 63% ಅಷ್ಟು ನಗರಗಳು ಭಾರತದಲ್ಲಿ ಸ್ಲಮ್ಸ್ ಇದೆ. ಇನ್ 37% ಅಲ್ಲಿ ಸ್ಲಮ್ ಇಲ್ಲ. ಆಯ್ತಾ? ಗೊತ್ತಾಯ್ತಾ ಎಲ್ಲರಿಗೂ? ನಾವು ನೋಡಿ, ಈ ತರ ಎಲ್ಲ ನಗರಗಳಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಕೇಂದ್ರ ಸರ್ಕಾರದವರು 2005ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅಂತ ಮಾಡಿದ್ರು. JNNURM ಅಂತ ಮಾಡಿದ್ರು. ಕರೆಕ್ಟಾ? ಮೊದಲಿತ್ತಲ್ಲ ಕಾಂಗ್ರೆಸ್ ಸರ್ಕಾರದವರು 2005ರಿಂದ 2015 ಇತ್ತು, ಅಥವಾ 2014 ಇತ್ತು. ಇದರ ಮುಖ್ಯ ಅಂಶಗಳೇನಿತ್ತು? ನಗರಗಳ ಮುಖ್ಯ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ಅಭಿವೃದ್ಧಿ ಪಡಿಸೋದು. ಕರೆಕ್ಟ್? ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದು. ಯಾರಿಗೆ? ಬಡವರಿಗೆ. ಎಷ್ಟು ಜನ ಗೊತ್ತು? APJ ಅಬ್ದುಲ್ ಕಲಾಂ ಅವರು ಪುರ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು. ಪುರ, ಪ್ರೊವೈಡಿಂಗ್ ಅರ್ಬನ್ ಅಮ್ಯಾನಿಟೀಸ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶದಲ್ಲಿ ನಗರಗಳ ಸವಲತ್ತನ್ನು ಒದಗಿಸಿ ಅಂತ. ಎಷ್ಟು ಜನ ಗೊತ್ತಿದೆ? APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರು ಆ ಟೈಮಲ್ಲಿ.
ಅವ್ರು ಏನ್ ಹೇಳಿದ್ರು, ನೀವು ನಗರಗಳಲ್ಲಿ ಏನ್ ಸೌಲಭ್ಯಗಳಿದೆ ಅದನ್ನ ಗ್ರಾಮೀಣ ಪ್ರದೇಶದಲ್ಲೇ ಕೊಡಿ. ಪ್ರೊವೈಡಿಂಗ್ ಪ್ರೊವೈಡಿಂಗ್ ಅರ್ಬನ್ ಅಮ್ಯಾನಿಟೀಸ್ ಇನ್ ರೂರಲ್ ಏರಿಯಾಸ್. ಆಯ್ತಾ? ಎಷ್ಟೊಂದು ಜನ ಕೇಳಿಲ್ಲ ಇದನ್ನ, ನಾ ಹೇಳ್ತಾ ಇದ್ದೀನಿ ನೋಡಿ. ಈಗ ನಗರಗಳ ಸವಲತ್ತುಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಒದಗಿಸಿ ಅಂತ ಹೇಳಿದ್ರು ಅವರು. ಪುರ ಅದಕ್ಕೆ ಬಂತಿದ್ದು ನೋಡಿ, ಮೂಲಭೂತ ಸೌಕರ್ಯಗಳನ್ನ ನಗರದ ಬಡವರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಒದಗಿಸಬೇಕು. ಗೊತ್ತಾಯ್ತಲ್ಲ? ಸಣ್ಣ ಪುಟ್ಟ ನಗರಗಳನ್ನ ಅಭಿವೃದ್ಧಿ ಪಡಿಸಬೇಕು. ಸಣ್ಣ ಮತ್ತು ಮಾಧ್ಯಮ ನಗರಗಳಿರ್ತಾವಲ್ಲ ಅವುಗಳನ್ನ ಅಭಿವೃದ್ಧಿ ಪಡಿಸೋದು, ಜೊತೆಗೆ ನಗರಗಳಲ್ಲಿರುವಂತಹ ಸ್ಲಮ್ಸ್ ಇರ್ತಾರಲ್ಲ ಜನ, ಅರಿದು ಅಭಿವೃದ್ಧಿ ಪಡಿಸೋದು. ಇದು JNNURMದ 4 ಮುಖ್ಯ ಅಂಶಗಳು. 1, 2, 3 ಮತ್ತು 4. 2014ರಲ್ಲಿ ಸರ್ಕಾರ ಚೇಂಜ್ ಆದಾಗ ಅಟಲ್ ಅಂತ ಬಂತು. ಎಷ್ಟು ಜನ ಗೊತ್ತಿದ್ದು ಅಟಲ್? ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೇನು? ನಗರ ಟ್ರಾನ್ಸ್ಫಾರ್ಮೇಶನ್ ಅಂದ್ರೇನು? ಒಂದ್ ರೀತಿ ಪರಿವರ್ತನೆ, ನಗರ ಪರಿವರ್ತನೆ ಅಂತ ಶುರು ಆಯ್ತು. JNNURM ಚೇಂಜ್ ಆಯ್ತಲ್ಲ, ಗೊತ್ತಾಯ್ತಾ? JNNURM ಸ್ಕೀಮ್ ಏನಿತ್ತು ಅದೇ ಏನಾಯ್ತು? ರಿಜುವಿನೇಷನ್ ಅಂದ್ರೇನು? ಪುನರ್ಜೀವ ಕೊಡುವಂಥದ್ದು, ಒಂದ್ ರೀತಿ ನವೋದಯ ಕ್ರಿಯೇಟ್ ಮಾಡುವಂಥದ್ದು, ಮತ್ತೆ ನಗರಗಳಿಗೆ ಜೀವ ತುಂಬುವಂಥದ್ದು. ಗೊತ್ತಾಯ್ತು ಎಲ್ಲರಿಗೂ? ನಗರಗಳಿಗೆ ಮತ್ತೆ ಜೀವ ತುಂಬೋದು. ಯಾಕೆ ನಗರಗಳೆಲ್ಲ ಸಮಸ್ಯೆಗಳಿಂದ ತುಂಬೋಗಿದೆ. ಆ ಸಮಸ್ಯೆಗಳಿಂದ ಏನಾಗ್ತಿದೆ, ನಗರಗಳು ಆಲ್ಮೋಸ್ಟ್ ಅಲ್ಲಿರೋ ಜನಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಅದನ್ನ ಪುನರ್ಜೀವ ತುಂಬುವುದಕ್ಕೆ, ಪುನರ್ ನವೀಕರಿಸೋಕೆ, ಕರೆಕ್ಟಾ, ಅದನ್ನ ಅಟಲ್ ಮಿಷನ್ ತಂದ್ರು. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್, ಅಮೃತ್ ಅಂತ ಕರೀತಾರೆ. ಕೇಳಿದ್ರಲ್ಲೆಲ್ಲರೂ? ಬೇಸಿಕ್ ಅಮ್ಯಾನಿಟೀಸ್ ಇಂಪ್ರೂವ್ ಮಾಡೋದು, ವಾಟರ್ ಸಪ್ಲೈ, ಸಿವೇಜ್, ಅರ್ಬನ್ ಟ್ರಾನ್ಸ್ಪೋರ್ಟ್, ಪಾರ್ಕ್ಗಳು ಅಭಿವೃದ್ಧಿ ಪಡಿಸೋದು, ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಹೆಚ್ಚು ಮಾಡೋದು, ಬಡವರಿಗೆ ಬೇಕಾದಂತ ಸೌಕರ್ಯಗಳು, ಉದ್ಯೋಗ ಅವಕಾಶ ಅದನ್ನೆಲ್ಲ ಕೊಡೋದೇ ಮಿಷನ್. ಗೊತ್ತಾಯ್ತಾ ಎಲ್ಲರಿಗೂ? ಇದನ್ನ ನೀವು ನಾಪ್ಕಟ್ಕೊಳ್ಳಿ. ಸೇಮ್ ಅಲ್ಲೇನಿತ್ತು ಅದೇ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಅಟಲ್ ಮಿಷನ್ ಅಲ್ಲಿ ಏನಾಗುತ್ತೆ, ಬೈಸೈಕಲ್ ಮತ್ತು ಸೈಕ್ಲಿಂಗ್ ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕ್ ಮಾಡ್ತಾರೆ. ನಾನ್ ಮೋಟರೈಸ್ಡ್ ಟ್ರಾನ್ಸ್ಪೋರ್ಟ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚು ಮಾಡ್ತಾರೆ. ಮೆಟ್ರೋಗಳು ಎಲ್ಲ ಕಡೆ ಮೆಟ್ರೋ, ಮೊನೋರೇಲ್ ಕೇಳಿದ್ರೆ ಅವುಗಳ ಅಭಿವೃದ್ಧಿ. ಗ್ರೀನ್ ಸ್ಪೇಸ್, ಓಪನ್ ಸ್ಪೇಸ್, ಪಾರ್ಕ್ಗಳು ಅಭಿವೃದ್ಧಿ, ಕರೆಕ್ಟಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಮಾಡೋದು, ಸಿವೇಜ್ಗಳನ್ನ ಇಂಪ್ರೂವ್ ಮಾಡೋದು, ಕರೆಕ್ಟಾ. ವಾಟರ್ ಹಾರ್ವೆಸ್ಟಿಂಗ್, ಒಳಚರಂಡಿ ವ್ಯವಸ್ಥೆ ಅಭಿವೃದ್ಧಿ ಪಡಿಸಿ, ಮಳೆ ನೀರು ಕೊಯ್ಲು, ಕೆರೆಗಳ ಅಭಿವೃದ್ಧಿ ನಗರದಲ್ಲಿ, ಇವೆಲ್ಲ ಬರುತ್ತೆ ಇದರಲ್ಲಿ. ಅಟಲ್ ಇದನ್ನ ಕೇಳ್ತಾರೆ. ನಾನೇನ್ ಮಾಡ್ತಾ ಇದ್ದೀನಿ, ಆ ಟಾಪಿಕ್ ಅಲ್ಲದೆ ಪಾಲಿಸಿನೂ ಹೇಳ್ಬಿಡ್ತಾ ಇದ್ದೀನಿ, ನಮ್ಮ ನಗರಕ್ಕೆ ಸಂಬಂಧಪಟ್ಟಿದ್ದು. ಗೊತ್ತಾಯ್ತಲ್ವ ಎಲ್ಲರಿಗೂ? ಹಾ, ಹಂಗೆ ಸ್ಮಾರ್ಟ್ ಸಿಟಿ ಕೇಳಿದಿರ ಎಲ್ಲರೂ? ಹೃದಯ ಅಂತ ಕೇಳಿರ್ತಾರೆ. ಹೃದಯ ಮಾಡೋಣ ಫಸ್ಟ್. ಹೃದಯ ಅಂದ್ರೇನು? ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಯುಮೆಂಟೇಷನ್ ಯೋಜನೆ. ಅಂದ್ರೆ ಈ ಯೋಜನೆಯಲ್ಲಿ ನಮ್ಮ ಸಾಂಸ್ಕೃತಿಕ ನಗರಗಳಿದಾವಲ್ಲ, ಲೈಕ್ ಮೈಸೂರು, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಕರೆಕ್ಟ್, ಹಾಸನ, ಬೇಲೂರು, ಹಳೆಬೀಡು, ಈ ತರ ಸಾಂಸ್ಕೃತಿಕ ನಗರಗಳನ್ನ ಅಭಿವೃದ್ಧಿ ಪಡಿಸುವಂತ ಒಂದು ಯೋಜನೆ ಹೆರಿಟೇಜ್ ಸಿಟಿ ಓಕೆ ಡೆವಲಪ್ಮೆಂಟ್ ಅಂಡ್ ಆಗ್ಯುಮೆಂಟೇಷನ್. ಇದು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅವ್ರಿಗೆ ಬರುತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ. 12 ನಗರಗಳನ್ನ ಈಗ ಕೈಗೆತ್ತಿಕೊಂಡಿದ್ದಾರೆ ಮೊದಲಾಗಿ. ಗೊತ್ತಾಯ್ತಾ ಎಲ್ಲರಿಗೂ? ಈ 12 ನಗರಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಫಸ್ಟ್ ಅದೆಲ್ಲ ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಇದೆಲ್ಲ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿನ ಜನಗಳಿಗೆ, ಪ್ರವಾಸಿಗರಿಗೆ ಎಲ್ಲಾ ಸೌಕರ್ಯಗಳು ಸಿಗುತ್ತೆ. ಕರೆಕ್ಟ್. ಯಾವ್ದು? ಅಮೃತ್ಸರ್ ಇದೆ, ಮಥುರಾ ಇದೆ, ವಾರಣಾಸಿ ನೋಡಿ ಯುಪಿನಲ್ಲಿ, ಬೋಧ್ಗಾಯ ಬಿಹಾರಲ್ಲಿ, ಅಜ್ಮೇರ್ ರಾಜಸ್ಥಾನ್, ದ್ವಾರಕಾ ಗುಜರಾತ್, ಪೂರಿ ಒಡಿಸ್ಸಾ, ವಾರಂಗಲ್ ತೆಲಂಗಾಣ, ಬಾದಾಮಿ ಕರ್ನಾಟಕ, ಅಮರಾವತಿ ಆಂಧ್ರ ಪ್ರದೇಶ್, ಕಾಂಚೀಪುರಂ ತಮಿಳುನಾಡು, ವೆಲಂಕನಿ ತಮಿಳುನಾಡು. ಗೊತ್ತಾಯ್ತಾ ಎಲ್ಲರಿಗೂ? ಈ 12 ನಗರಗಳಲ್ಲಿ ನಾವು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಹೃದಯ ಸ್ಕೀಮ್ ನಲ್ಲಿ ಕೈಗೆತ್ಕೊಂಡಿದ್ದಾರೆ. ಗೊತ್ತಾಯ್ತಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇರ್ತೀರ ಅನ್ಕೊಳ್ಳಿ, ಲೆಟ್ಸ್ ನೀವು DC, ಕರೆಕ್ಟಾ, ಬಾಗಲಕೋಟೆ DC. ಅವಾಗ ಏನಾಗುತ್ತೆ, ಇದಕ್ಕೆ ಅಂತಾನೆ ಸ್ಕೀಮ್ಗೆ ಬರುತ್ತೆ ನಿಮಗೆ ಫಂಡಿಂಗ್, ಆ ನಗರದ ಅಭಿವೃದ್ಧಿಗೆ ಬರುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಈ ಭಾಗಕ್ಕೆ ಅವಾಗ ನಿಮ್ಗೆ ಫಂಡ್ ಬರುತ್ತೆ. ನೀವೇನ್ ಮಾಡ್ತೀರಾ, DC ಆಗಿ AC ತಹಸೀಲ್ದಾರ್ಗಳ ಜೊತೆ ಸೇರ್ಕೊಂಡು ಅದಕ್ಕೆ ಬೇಕಾದಂತ ಯೋಜನೆಗಳನ್ನ ಮಾಡ್ತೀರಾ. ನೀವು ಅಲ್ಲಿ ಡಿಸ್ಪರ್ಸ್ ಮಾಡೋದು, ಫಂಡ್ಸ್ ಎಲ್ಲ ಡಿಸ್ಪರ್ಸ್ ಮಾಡಿ ಅದು ಅಭಿವೃದ್ಧಿ ಆಗಂಗ್ ನೋಡ್ಕೊಳ್ಳೋದು ಬಾದಾಮಿನ. ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ. ಸೊ ಅದಕ್ಕೋಸ್ಕರ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಇವಾಗ್ಲೇ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಏನು, ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಎಲ್ಲರೂ ಕೇಳಿರ್ತೀರ. ಸೊ ಸ್ಮಾರ್ಟ್ ಅಂದ ತಕ್ಷಣ ಏನಾಗುತ್ತೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಳಕೆ ಹೆಚ್ಚು ಮಾಡೋದು, ನಗರಗಳಲ್ಲಿ ಸಾಫ್ಟ್ವೇರ್ ಬಳಕೆ ಹೆಚ್ಚು ಮಾಡೋದು, ಜನಗಳಿಗೆ ಬೇಕಾಗುವಂತ ಮೂಲಭೂತ ಸೌಕರ್ಯಗಳು ಅದನ್ನ ನಾವು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಅವ್ರಿಗೆ ಒದಗಿಸೋದು ಮಾಡೋದೇನೆ ಸ್ಮಾರ್ಟ್ ಸಿಟಿ.
ಸ್ಮಾರ್ಟ್ ಸಿಟಿ ಅಂದ್ರೆ ಏನು? ಬೇಸಿಕ್ ಸರ್ವಿಸಸ್ ನ ನಿಮ್ಗೆ ಸಿಗೋಂಗ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಕಂದಾಯ ಕಟ್ಟಬೇಕು, ಪ್ರಾಪರ್ಟಿ ಟ್ಯಾಕ್ಸ್, ಅದನ್ನೇನು ಫೋನಲ್ಲೇ ಮಾಡ್ಬೋದು ಈಗ. ಎಷ್ಟು ಜನಕ್ಕೆ ಗೊತ್ತಾಯ್ತು? ಸಾಫ್ಟ್ವೇರ್ ಕರ್ನಾಟಕ 1, ಬ್ಯಾಂಗ್ಳೂರ್ 1, KGIS ಅಂತ ಇದೆ, ಕರ್ನಾಟಕ ಜೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್, KGIS, ಬೆಂಗಳೂರು 1, ಕರ್ನಾಟಕ 1. ಎಷ್ಟೊಂದು ಸಾಫ್ಟ್ವೇರ್ಸ್ ಇದೆ. ಭೂಮಿ, ಖಜಾನೆ ಕರೆಕ್ಟಾ, ದಿಶಾಂಕ್. ಎಷ್ಟು ಜನ ಕೇಳಿದ್ರೆ ಇವೆಲ್ಲ? ಈ ಆಪ್ಗಳ ಮುಖಾಂತರ ಬೇಸಿಕ್ ಸರ್ವಿಸ್ಗಳನ್ನ ನಿಮಗೆ ಒದಗಿಸ್ತಾರೆ. ಇವಾಗ ನಾನು ದಿಶಾಂಕ್ ಆಪ್ ಅಲ್ಲಿ ಹೋದೆ, ಭೂಮಿ ಆಪ್ ಅಲ್ಲಿ ಹೋದೆ ಅನ್ಕೊಳ್ಳಿ, ನಾನು ನಮ್ಮ ಲ್ಯಾಂಡ್ RTC ನಾನು ಡೌನ್ಲೋಡ್ ಮಾಡ್ಕೋಬಹುದು, ECಗೆ ಅಪ್ಲೈ ಮಾಡ್ಬೋದು. ಕರೆಕ್ಟಾ? ಸೊ ನಮ್ಗೆ ಏನ್ ಬೇಕು ಲ್ಯಾಂಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕರ್ನಾಟಕದಲ್ಲಿ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಈ ರೀತಿ ಪ್ರಾಪರ್ಟಿ, ಒಬ್ಬರು ಪ್ರಾಪರ್ಟಿ ಇನ್ನೊಬ್ರು ಪ್ರಾಪರ್ಟಿ ಮಾರಕ್ಕಾಗಲ್ಲ, ಎಲ್ಲ ಅಲ್ಲಿ ಡಿಜಿಟಲೈಸ್ ಆಗೋಗಿರುತ್ತೆ. ಗೊತ್ತಾ? ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಎಲ್ಲರೂ ಕರೆಕ್ಟ್ ಆಗಿ ಟೈಮ್ ಕಟ್ತಾರೆ ಅವಾಗ. ಈ ರೀತಿ ನಾವು ಸ್ಮಾರ್ಟ್ ಸಿಟಿಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ನಗರಗಳಲ್ಲಿರುವಂತ ಸಂಪನ್ಮೂಲಗಳನ್ನ ಯಾವ ರೀತಿ ಬಳಸ್ಕೋಬೇಕು, ಸಮರ್ಥವಾಗಿ ನಿರ್ವಹಿಸಬೇಕು. ಕರೆಕ್ಟಾ? ಎಲೆಕ್ಟ್ರಾನಿಕ್ ಡೇಟಾ ಸಂಗ್ರಹಣೆ ಮಾಡಿ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಬೇರೆ ಬೇರೆ ಸೌಕರ್ಯಗಳನ್ನು ಒದಗಿಸುವಂಥದ್ದು. ನೋಡಿ, ಇಂಟೆಲಿಜೆಂಟ್ ಶಾಪಿಂಗ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಆಪ್ ಇದೆ ಇವಾಗ. ಕರೆಕ್ಟಾ? ಮೊಬೈಲ್ ಟವರ್ಗಳಿಂದ ಎಮಿಷನ್ ಎಷ್ಟಿದೆ ಅಂತಲೂ ಚೆಕ್ ಮಾಡುತ್ತದು. ಸ್ಮಾರ್ಟ್ ಬಿಲ್ಡಿಂಗ್ಸ್ ಬಂದಿದೆ ಈಗ, ಸ್ಮಾರ್ಟ್ ಎನ್ವೈರನ್ಮೆಂಟ್ ಬಂದಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಕರೆಕ್ಟಾ? ವಾಯ್ಸ್ ಓವರ್ IP ಅಂತ ಕರಿತೀವಿ, VoIP, ವಾಯ್ಸ್ ಓವರ್ IP. ಸ್ಮಾರ್ಟ್ ಹೆಲ್ತ್, ಪಬ್ಲಿಕ್ ಸೇಫ್ಟಿ, ಕರೆಕ್ಟಾ? ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ಸ್. ಇವಾಗೆಲ್ಲ ಲೈಟ್ ಆನ್ ಆಗುತ್ತೆ, ನೋಡಿದ್ರಾ? ಕತ್ಲೆ ಆಗ್ತಿದ್ದಂಗೆ ಅದೇ ಲೈಟ್ ಆನ್ ಆಗುತ್ತೆ. ಅಥವಾ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಲೈಟ್ ಬರುತ್ತೆ, ಆಮೇಲೆ ಆಫ್ ಆಗೋಗುತ್ತೆ ನೀವು ಆ ಕಡೆ ಹೋದ ತಕ್ಷಣ. ಹಂಗೆಲ್ಲ ಮಾಡಿ ಏನಾಗುತ್ತೆ, ವಿದ್ಯುತ್ ಶಕ್ತಿ ಉಳಿಸೋದಕ್ಕೆ ಅವೆಲ್ಲ ಹೊಸ ಹೊಸ ಕಾರ್ಯಗಳನ್ನ ಶುರು ಮಾಡ್ತಾ ಇದ್ದಾರೆ ಈಗ ನಗರಗಳಲ್ಲಿ. ಸೊ ಈ ರೀತಿ ಹಲವಾರು ರೀತಿಯ ನಮ್ಗೆ ಸವಲತ್ತುಗಳನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ, ಇಂಟರ್ನೆಟ್ ಮುಖಾಂತರ, ಕರೆಕ್ಟಾ, ನಿಮ್ಗೆ ಕೈಗೆಟುಕುವ ದರದಲ್ಲಿ ನಿಮ್ಮ ಕೈಗೆ ಮೊಬೈಲ್ ಮುಖಾಂತರ, ಈ ಸ್ಮಾರ್ಟ್ ಫೋನ್ ಮುಖಾಂತರ ಒದಗಿಸೋದನ್ನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ. ಓಕೆ, ಈ ಸವಲತ್ತುಗಳೆಲ್ಲ ಸ್ಮಾರ್ಟ್ ಆಗುತ್ತೆ, ಗೊತ್ತಲ್ಲ? ಹಂಗೆ ನಗರಗಳಲ್ಲಿ ಸ್ವಲ್ಪ ಅಭಿವೃದ್ಧಿನೂ ಆಗುತ್ತೆ ಇದರಿಂದ. ಇದು ಸ್ಮಾರ್ಟ್ ಸಿಟಿ, ಆಯ್ತಾ? ನಾಪ್ಕೊಳ್ಳಿ. ಸೊ ಈ ರೀತಿ ನಗರಗಳದ್ದು ಅಭಿವೃದ್ಧಿಗೆ ನಾವು ಹಲವಾರು ಕ್ರಮಗಳನ್ನ ಕೈಗೆತ್ತಿಕೊಂಡಿದ್ದೀವಿ ಸ್ನೇಹಿತರೆ. ಇದನ್ನೆಲ್ಲ ನೀವು ಇವತ್ತಿನ ತರಗತಿಯಲ್ಲಿ ಗಮನಿಸಿದ್ದೀರಾ. ಸೊ ಇದನ್ನೆಲ್ಲ ಒಂದು ಬಾರಿ ಓದಿ ನೀವು ತರಗತಿಗಳಿಗೆ ನೀವು ಇದು ಏನು ಮೇನ್ಸ್ಗೆ ಆನ್ಸರ್ ರೈಟಿಂಗ್ಗೆ ಹೆಲ್ಪ್ ಆಗುತ್ತೆ, ಆಯ್ತಾ? ಸೊ ನಗರ ಅಭಿವೃದ್ಧಿಗಳಲ್ಲಿ ನಾನು ಇಷ್ಟು ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ, ಆಯ್ತಾ? ಇವತ್ತಿಗೆ ಸೆಟಲ್ಮೆಂಟ್ ಜೋಗ್ರಫಿ ಮುಗೀತು. ನಾಳೆ ಏನ್ ಮಾಡ್ತಾ ಇದ್ದೀನಿ, ನಾನು ನೆಕ್ಸ್ಟ್ ತರಗತಿಗಳಲ್ಲಿ ಇದು ನೋಡಿ, ಈ ಟಾಪಿಕ್ ಶುರು ಮಾಡ್ತೀನಿ ನಾನು. ಮತ್ತೆ ಎಕನಾಮಿಕ್ ಜೋಗ್ರಫಿ ಶುರು ಮಾಡ್ತೀನಿ ನಾನು. ರಿಸೋರ್ಸಸ್, ಸಂಪನ್ಮೂಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ವ್ಯವಸ್ಥೆ ಶುರು ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್, ರೋಡ್ವೇಸ್, ರೈಲ್ವೇಸ್, ಮಿನರಲ್ಸ್, ಕರೆಕ್ಟ್, ಅಗ್ರಿಕಲ್ಚರ್, ಇವು ಶುರು ಆಗ್ತವೆ ಈ ಟಾಪಿಕ್ಸ್ಗಳು. ಗೊತ್ತಾಗ್ತದೆ ಎಲ್ಲರಿಗೂ? ಎಕನಾಮಿಕ್ ಜೋಗ್ರಫಿ ಶುರು ಮಾಡ್ತೀನಿ ನಾಳೆಯಿಂದ ನಾನು. ಆರ್ಥಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ ಭಾಗ. ಅವಾಗ ಏನಾಗುತ್ತೆ, ಮಿನರಲ್ಸ್ ಕವರ್ ಆಗುತ್ತೆ. ನೋಡಿ, ಇಲ್ಲಿ ಮಿನರಲ್ಸ್ ಕೊಟ್ಟಿದೆ ನೋಡಿ, ಸಂಪನ್ಮೂಲಗಳು, ಮಿನರಲ್ಸ್ ಯಾವ್ದು? ಐರನ್ ಓರ್, ಮ್ಯಾಂಗನೀಸ್, ಕಾಪರ್, ಬಾಕ್ಸೈಟ್, ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಭಾರತದಲ್ಲಿ, ಕರ್ನಾಟಕದಲ್ಲಿ, ಆಯ್ತಾ? ನ್ಯೂಕ್ಲಿಯರ್ ಡೆಪಾಸಿಟ್ಸ್. ಅದಾದ್ಮೇಲೆ ಇಲ್ಲಿ ನೋಡಿ, ಏನು ಕವರ್ ಮಾಡ್ತೀನಿ, ರೈಲ್ವೇಸ್, ರೋಡ್ವೇಸ್, ಪೋರ್ಟ್, ಅವೆಲ್ಲ. ದೆನ್ ಇಂಡಸ್ಟ್ರೀಸ್, ಕೈಗಾರಿಕೆಗಳು ಬರ್ತವೆ, ಎಲ್ಲ ಕೈಗಾರಿಕೆಗಳು ಬರ್ತವೆ, ಹೌದಾ? ಮುಂದಿನ ವಾರದಲ್ಲಿ ನಾನು ಇಷ್ಟು ಕವರ್ ಮಾಡ್ತಿದ್ದೀನಿ. ಆಮೇಲೆ ಬೆಳೆ, ಕ್ರಾಪ್ಸ್, ಎಲ್ಲಾ ತರ ಕ್ರಾಪ್ಸ್ಗಳು, ಬೆಳೆಗಳು ಆಗೋಗುತ್ತಲ್ಲ ಅವಾಗ. ಕರ್ನಾಟಕ, ಭಾರತ ಎಲ್ಲ ಆಗೋಗುತ್ತೆ ಅವಾಗ. ಗೊತ್ತಾಯ್ತಾ ಸ್ನೇಹಿತರೆ? ಸೊ ನಾವು ಎನ್ವೈರನ್ಮೆಂಟ್ ಒಂದು ಹಂತಕ್ಕೆ ತಂದಿದ್ದೀವಿ, ಗೊತ್ತು ತಾನೆ ಎಲ್ಲರಿಗೂ? ನೀವೆಲ್ಲಾನು ಅಂಡರ್ಲೈನ್ ಮಾಡ್ಬೇಕು ಇವಾಗ, ಆಯ್ತಾ? ಗ್ಲೋಬಲ್ ವಾರ್ಮಿಂಗ್, ಆಸಿಡ್ ರೈನ್, ಕ್ಲೈಮೇಟ್ ಚೇಂಜ್, ಕರೆಕ್ಟಾ? ಯಾವ ಟಾಪಿಕ್ ಆಗಿದೆ, ಇಂಟರ್ಲಿಂಕಿಂಗ್ ಆಫ್ ವಾಟರ್, ಕರೆಕ್ಟ್, ಇವೆಲ್ಲ ಕವರ್ ಆಗೋಗಿದೆ ಈಗ. ಓಝೋನ್ ಲೇಯರ್, ಗ್ಲೋಬಲ್ ವಾರ್ಮಿಂಗ್, ಫ್ಲಡ್, ಅರ್ಥ್ಕ್ವೇಕ್, ಸುನಾಮಿ, ನಾಲ್ಕೈದು ಇವೆಲ್ಲ. ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ನೋಡಿ, ಎಲ್ಲ ಕ್ಲಾಸಲ್ಲಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ಆಗೋಗಿದೆ ಈಗ. ಎಷ್ಟೊಂದು ಟಾಪಿಕ್ಗಳು, ರೆಡ್ ಡೇಟಾ ಬುಕ್, ಇಕೋ ಟೂರಿಸಂ, ವೈಲ್ಡ್ ಲೈಫ್, ಪ್ರಾಜೆಕ್ಟ್ ಟೈಗರ್, ನ್ಯಾಷನಲ್ ಪಾರ್ಕ್, ಗೊತ್ತಾಯ್ತಲ್ಲ? ಕೆಲವು ಟಾಪಿಕ್ ಆಗಿಲ್ಲ, ಅದನ್ನೆಲ್ಲ ಕವರ್ ಮಾಡ್ತೀನಿ. ಇವೆಲ್ಲ ಆಗಿದೆ. ಫುಡ್ ಚೈನ್, ಬಯೋಡೈವರ್ಸಿಟಿ, ಕನ್ಸರ್ವೇಷನ್, ಹಾಟ್ ಸ್ಪಾಟ್ಸ್, ಕರೆಕ್ಟಾ? ಅವೆಲ್ಲ ಕವರ್ ಮಾಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಲಿಡ್ ವೇಸ್ಟ್, ನಾಯ್ಸ್ ಪೊಲ್ಯೂಷನ್,
ನಾನು ಎಲ್ಲರಿಗೂ ಅಂಡರ್ಲೈನ್ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಹೇಳಿ, ಇನ್ ಕೇಸ್ ಸರ್ ಇದಾಗಿಲ್ಲ ಅಂದ್ರೆ ಮಾಡ್ತೀನಿ ಅಷ್ಟೇ. ನೋಡಿ, ಆನ್ಲೈನ್ ಅಲ್ಲಿ ನಮಗೆ ಲಿಮಿಟ್ ಇಲ್ಲ, ಗೊತ್ತು ತಾನೆ ಎಲ್ಲರಿಗೂ. ಇವಾಗ ಒಂದೆರಡು ಕ್ಲಾಸ್ ಎಕ್ಸ್ಟ್ರಾ ಬೇಕು ಅಂದ್ರೆ ನಾವು ಮಾಡಬಹುದು, ಎಷ್ಟು ಜನಕ್ಕೆ ಅರ್ಥ ಆಯ್ತದೆ ಆ ಅಡ್ವಾಂಟೇಜ್. ಆಫ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ, ಸಿಲೆಬಸ್ ಮುಗೀತು ಹೋಗ್ರಪ್ಪ ಮುಗೀತು ನಮ್ದು ಅಂದ್ಬಿಡ್ತಾರೆ. ಇಲ್ಲ ಹಂಗಲ್ಲ, ಎಕ್ಸ್ಟ್ರಾ ಟಾಪಿಕ್ಸ್ ಬೇಕಾದ್ರೆ ನಾವು ನಿಧಾನಕ್ಕೆ ನಮ್ಮ ಕಂಫರ್ಟಬಲ್ ಕ್ಲಾಸ್ ಮಾಡ್ಬೋದು, ಆಯ್ತಾ. ಆಮೇಲೆ ಅದರ ರೆಕಾರ್ಡಿಂಗ್ ಸರಿಯಾಗಿಲ್ಲ ಅಂದ್ರೆ ಅದನ್ನ ರಿಪೀಟ್ ಮಾಡ್ತೀನಿ ನಾನು, ನನಗೇನು ಬೇಜಾರಿಲ್ಲ. ಓಕೆ, ಸೊ ದಯವಿಟ್ಟು ನಮ್ಮ ಮೇನ್ ಸಿಲೆಬಸ್ ನಾನು ಕವರ್ ಮಾಡ್ತಾ ಇದ್ದೀನಿ, ನಿಮಗೆ ನೋಟ್ಸ್ ಸಮೇತ ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬರಬೇಕು, ಯಾಕೋ ಬರ್ತಾ ಇಲ್ಲ. ನೀವು ಯಾರಿಗೂ ಹೇಳ್ತಾ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ಆದಷ್ಟು ಎಲ್ಲರಿಗೂ ಹೇಳಿ, ಈ QR ಕೋಡ್ ಸ್ಕ್ಯಾನ್ ಮಾಡಿ ಸಹ ಕ್ಲಾಸಿಗೆ ಬರ್ಬೋದು, ಆಯ್ತಾ. ನಾವು ಫೀಸ್ ಇಟ್ಟಿರೋದು, ನೀವು ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಕ್ಲಾಸ್ ಕೇಳಿದ್ರಿ ನಮ್ಮ ಬಗ್ಗೆ ಗೊತ್ತಾಗುತ್ತೆ ಅವಾಗ, ಗೊತ್ತಾಯ್ತಲ್ಲ. ಸೊ ರಾಜ್ಯಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮ್ಮ ಈ ಮೆಂಟಲ್ ಅಬಿಲಿಟಿ ಕ್ಲಾಸ್ಗಳು, ಈ ಪೊಲಿಟಿಕ್ ಕ್ಲಾಸ್ಗಳೆಲ್ಲ ಒದಗುತ್ತೆ ಮುಂದಕ್ಕೆ ನಿಮಗೆ. ದಯವಿಟ್ಟು ನೀವು ಎಲ್ಲಾ ಸ್ನೇಹಿತರಿಗೂ ಹೇಳಿ, ಈ ತರ ಮೋಹನ್ ಸರ್ ಅವ್ರ ಆ್ಯಪ್ ಅಲ್ಲಿ ಎಲ್ಲಾ ತರಗತಿಗಳು ಶುರು ಆಗ್ತಾ ಇದೆ. ನೀವು ಮುಂದೆ ಕೇಳಿರ್ಬೋದು, ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ನಾನು ತರ್ತಾ ಇದ್ದೀನಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಹಂಗೆ ನಮ್ಮ ಏನು ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಗೊತ್ತಲ್ಲ. ಎಷ್ಟು ಬೇಕಷ್ಟೇ. ಇವಾಗ ಜಾಗ್ರಫಿ ಎನ್ವೈರನ್ಮೆಂಟ್ ತುಂಬಾ ಜಾಸ್ತಿ ಆಯ್ತು, ಯಾಕೆ ಮೇನ್ಸ್ಗೆ ಅಷ್ಟಿದೆ ಸಿಲೆಬಸ್. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಎಷ್ಟು ಬೇಕು ಅಷ್ಟು ಮಾಡ್ತಾರೆ. ಪೊಲಿಟಿ ತರಗತಿಗಳು ಎಷ್ಟು ಬೇಕು ಮೇನ್ಸ್ಗೆ ಅದನ್ನ ಅವರು ಕವರ್ ಮಾಡ್ಕೊಡ್ತಾರೆ, ಆಯ್ತಾ. ದಯವಿಟ್ಟು ಯಾರು ಸೇರಿಲ್ಲ ಇನ್ನುವೇ, ಬೇಗ ಪೊಲಿಟಿ ಕ್ಲಾಸ್, ಮೆಂಟಲ್ ಅಬಿಲಿಟಿ ಕ್ಲಾಸ್ಗೆ ಸೇರಿ. ಸೊ ಬೇರೆ ಟೀಚರ್ಸ್ಗೂ ನಾನು ಕೊಟ್ಟಂಗೆ ಪ್ರೋತ್ಸಾಹ ಕೊಡಿ. ಸೊ ಕರ್ನಾಟಕದಲ್ಲಿ ಮುಂದಕ್ಕೆ ಈ ಆ್ಯಪ್ಗಳ ಮುಖಾಂತರ ನಾವು ತರಗತಿ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಡೆಲ್ಲಿ ನಗರಗಳಲ್ಲಿ ಏನಾಗೋಗಿದೆ, ಈಗ ಎಲ್ಲರೂ ಆನ್ಲೈನ್ ಮೀಡಿಯಂ ಹೊಟ್ಟೋಗಿದ್ದಾರೆ ಈಗ, ಯಾಕಂದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಡೆಲ್ಲಿನಲ್ಲಿ, ಗೊತ್ತಾನೆ ಎಲ್ಲರಿಗೂ. ಈಗ ಯಾವುದೋ ಆರ್ಟಿಕಲ್ ಓದ್ತಾ ಇದ್ದೆ ನಾನು, ಡೆಲ್ಲಿನಲ್ಲಿ ಉಸಿರಾಡೋದು ಪ್ರತಿನಿತ್ಯ 60 ಸಿಗರೆಟ್ ಸೇವೋದು ಸಮ ಅಂತ ಇದ್ರು. ಎಷ್ಟು ಜನ ಓದಿದ್ರಿ ಪ್ರಜಾವಾಣಿನಲ್ಲಿ ಆರ್ಟಿಕಲ್ ಅದನ್ನ? ವಾಯು ಮಾಲಿನ್ಯ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಷ್ಟಾಗಿದೆ ಈಗ, ಕರೆಕ್ಟ್ ಅಲ್ವಾ? ಈ ರೀತಿಯಾದಾಗ ನೀವು ನಿಮ್ಮ ಮನೆಯಲ್ಲೇ ಕೂತು, ನಿಮ್ಮ ಮನೆ ಕಂಫರ್ಟ್ ಅಲ್ಲೇ ಕೂತು ಕ್ಲಾಸಲ್ಲಿ ಕೇಳ್ಬೋದು. ಇವಾಗ ಇಂಟರ್ನೆಟ್ ನ ನೀವು ದುರ್ಬಳಕೆ ಮಾಡ್ತಾ ಇಲ್ಲ. ನನ್ನ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡೋದ್ ಬಿಟ್ಟು ಕ್ಲಾಸ್ ಕೇಳ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಆಮೇಲೆ ಅವ್ರಿಗೆ ನೋಟ್ಸ್ ಸಿಗ್ತಾ ಇದೆ, ಕ್ಲಾಸ್ ಆದ್ರೆ ಸಾಕಲ್ಲ, ಮನೇಲೆ ಕೂತು ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ರಪ್ಪ, ಗೊತ್ತಾಯ್ತಲ್ಲ. ಇವಾಗ ಇನ್ಸ್ಟಿಟ್ಯೂಟ್ ಅವರು ನಿಮ್ಮ ಫೋಟೋ ಹಾಕೋದಾಗಿರ್ಬೋದು, ಸುಮ್ನೆ ಅದರ ದುರ್ಬಳಕೆ ಮಾಡೋದಾಗಿರ್ಬೋದು, ಅವೆಲ್ಲ ಇಲ್ಲ ಈಗ. ನಾನು ಯಾರ್ದು ನಿಮ್ಮ ಫೋಟೋನು ಕೇಳಲ್ಲ, ಏನು ಕೇಳಲ್ಲ. ನನ್ನ ವಿದ್ಯಾರ್ಥಿಗಳು ಒಂದ್ ಕಡೆ ಸಕ್ಸಸ್ ಸಿಕ್ಕರೆ ಸಾಕು ನಿಮ್ಗೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ನಮ್ಮ ಈ ಶ್ರಮಕ್ಕೆ ಬೇರೆಯವ್ರಿಗೂ ಹೇಳಿ, ಎಲ್ಲರಿಗೂ ಒಂದ್ ಸ್ವಲ್ಪ ಉಪಯೋಗ ಆಗ್ಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಸಹಾಯ ಆಗೋದ್ರಿಂದ ನಮ್ಗೊಂದು ಸ್ವಲ್ಪ ಹೆಸರಾಗತ್ತೆ, ಅದು ಮೇನ್, ಗೊತ್ತಾಯ್ತಲ್ಲ. ಸೊ ಹೌದು ಮೋಹನ್ ಅವರೇ, ಯಾಕೆಂದ್ರೆ ಏನಾಗಿದೆ ಅಂದ್ರೆ ಇವಾಗ ಒಂದು ಹತ್ತು ರೀಚ್ ಆಗೋಗಿದೀವಿ ನಾವು. ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ? ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ನಾನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನನ್ನ ಒಂದು ಕಾಣಿಕೆಯನ್ನು ಬಿಟ್ಟೋಗ್ಬೇಕು ಭೂಮಿ ಮೇಲೆ. ಅದಕ್ಕೆ ನಾನು ಯೂಟ್ಯೂಬ್ ಕ್ಲಾಸಸ್ ಮಾಡ್ತಾ ಇರೋದು, ಇಲ್ಲೆಲ್ಲ ನಾನು ತರಗತಿಗಳು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಈ ಆಪ್ ಅಲ್ಲಿ ಉಳಿಯುತ್ತೆ ನನ್ನ ಕ್ಲಾಸ್ಗಳು. ನಾನ್ ಮುಂದಕ್ಕೆ ಇಲ್ಲ ಅಂದ್ರೂ ಏನಾಗುತ್ತೆ, ಕ್ಲಾಸ್ಗಳು ಫ್ರೀ ಆಗಿ ಸಿಗುತ್ತೆ ಸ್ಟೂಡೆಂಟ್ಸ್ಗಳಿಗೆ ಕಡಿಮೆ ದರದಲ್ಲಿ ಮುಂದಕ್ಕೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಈ ರೀತಿ ಆದಾಗ ಏನಾಗುತ್ತೆ, ಯಾರಿಗೂ ಮಿಸ್ಯೂಸ್ ಆಗಲ್ಲ, ಅವಾಗ ನಮ್ಮ ಒಂದು ಹೆಸರು ಯಾವಾಗ್ಲೂ ಇರುತ್ತೆ. ಸೊ ಆ ಕಾರಣದಿಂದ ನೀವು ಸ್ವಲ್ಪ ಎಲ್ಲರಿಗೂ ಹೇಳಿ, ಆದಷ್ಟು ಜನಗಳಿಗೆ ನಮ್ಮ ಕ್ಲಾಸ್ಗಳನ್ನ ಸೇರೋದಕ್ಕೆ. ಅವಾಗ ಏನಾಗುತ್ತೆ, ಒಳ್ಳೆ ಒಂದು ಇನ್ನೂ ಸಾವಿರಾರು ಜನ ನಮ್ಮ ತರಗತಿಗಳನ್ನ ನೋಡ್ಬೇಕು ಇನ್ನುವೆ, ಆಯ್ತಾ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ದಯವಿಟ್ಟು ಚೆನ್ನಾಗಿ ಓದಿ, ಆಯ್ತಾ. ಇನ್ನೇನು ಎಕ್ಸಾಮ್ ಬರ್ತಾ ಇದೆ, ಇನ್ನೊಂದು ತಿಂಗಳಿದೆ ಎಕ್ಸಾಕ್ಟ್ಲಿ ನಾಳೆಗೆ, ಹೌದಾ. ಎಕ್ಸಾಮ್ ಇವ್ರು ಮಾಡ್ಲಿ ಅಂತ ಹೇಳಿ ನಾನು ಬೇಡ್ಕೋತೀನಿ ದೇವ್ರ ಹತ್ರ. ಸೊ ಚೆನ್ನಾಗಿ ಓದಿ ನೀವೆಲ್ಲರೂ, ಆಯ್ತಾ. ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರೂ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.